ಒಳ್ಳೆತನಕ್ಕೆ ಬೆಲೆಯಲ್ಲಿಂದ ಬರಬೇಕು ಶಿವಪ್ರಸಾದ್. ದ್ವೇಷ, ಹಗೆ, ಕೋಪ, ಅಸೂಯೆ ಇಂತಹ ನಿಕೃಷ್ಟ ಭಾವನೆಗಳಿಂದ ಮನುಷ್ಯನ ಮೇಲೆ ಮಾತಿನಿಂದ, ಕೃತ್ಯದಿಂದ ದಾಳಿ ಮಾಡುವುದೇಕೆ? ಬದುಕು ಬಂಗಾರವಾಗಬೇಕೆಂದರೆ ಬದುಕಿರುವಾಗಲೇ ಬಂಗಾರದಂತಹ ಗುಣಗಳನ್ನ ಗುರುತಿಸಲು ಕಲಿಯಬೇಕು. ಶಸ್ತ್ರಾಭ್ಯಾಸದ ಪರೀಕ್ಷೆಯಲ್ಲಿ ಅರ್ಜುನನಿಗೆ ದ್ರೋಣರು ನೀಡಿರುವ ಗುರಿಯಷ್ಟೇ ಕಂಡಿತು. ಅದರ ಹೊರತಾಗಿ ಬೇರೇನೂ ಕಾಣಲಿಲ್ಲ. ಹಾಗಾಗಿ ಅರ್ಜುನ ಉತ್ತಮ ಬಿಲ್ವಿದ್ಯೆ ಪಡೆಯಲು ಸಾಧ್ಯವಾಯಿತು. ಹಾಗೆಯೇ ಮನುಷ್ಯನು ಕೂಡ ಒಳ್ಳೆಯದನ್ನು ಮಾತ್ರ ಗುರುತಿಸಬೇಕು, ಒಳ್ಳೆಯದನ್ನು ಮಾತ್ರ ರೂಢಿಸಿಕೊಳ್ಳಬೇಕು. ಆಗಲೇ ಜೊತೆಗಿರುವ ಜೀವಗಳಿಗೆ ನೆಮ್ಮದಿ ಸಾಧ್ಯ. ಸತ್ತ ಮೇಲೆ ದೇಹವನ್ನ ಹೆಣ ಅನ್ನುತ್ತಾರೆ. ಅವರ ಹೆಸರಿನ ಹಿಂದೆ ದಿವಂಗತ ಎಂದು ಸೇರಿಸುತ್ತಾರೆ. ಅವರ ಭಾವಚಿತ್ರಕ್ಕೆ ಕುಂಕುಮ ಹಾರಗಳನ್ನು ಹಾಕುತ್ತಾರೆ. ಅವರ ಎಲ್ಲಾ ತಪ್ಪುಗಳನ್ನು ಮರೆತು ಕೈ ಮುಗಿಯುತ್ತಾರೆ. ಈ ಪ್ರೀತಿ, ವಿಶ್ವಾಸ, ಗೌರವ ಅವರು ಬದುಕಿರುವಾಗಲೇ ಸಿಗಬೇಕು. ಎಲ್ಲ ಜೀವಕ್ಕೂ ಬೆಲೆ ಇದೆ, ಏಕೆಂದರೆ ಎಲ್ಲರಲ್ಲೂ ನಾನಿದ್ದೇನೆ. ಅವರು ತಪ್ಪು ಮಾಡಿದ್ದರೂ ಕಾರಣ ಏನು ಎಂದು ತಿಳಿದು ಅದಕ್ಕೆ ನ್ಯಾಯಯುತವಾಗಿ ಸ್ಪಂದಿಸಿ. ಎಲ್ಲರೂ ಉತ್ತಮರಾಗುವ ಹಾದಿಯಲ್ಲಿ ಸಾಗಿದಾಗ ಬದುಕಿಗೆ ಬೆಲೆ, ಜೀವಕ್ಕೆ ನೆಲೆ. ಹೋದ ಜೀವವನ್ನು ನೆನೆದು ಕೊರಗುವುದಕ್ಕಿಂತ ಜೊತೆಗಿರುವಾಗ ಪ್ರೀತಿ ಹಂಚಿ. ಇದೇ ಮಾನವರ ಮೂಲ ಲಕ್ಷಣ. ಭೂಮಿಗೆ ಬಂದ ಭಗವಂತ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಗುಡ್. ಯಾಕೆ ಅವ್ರನ್ನ ಹಾಗೆ ನೋಡ್ತಾ ಇದ್ದೀರಾ? ಪಾಪ ದೃಷ್ಟಿ ಆಗೋದಿಲ್ಲ ಅವ್ರಿಗೆ? ಅವರು ಯಾಕೆ ಬಂದಿದ್ದಾರೆ ಅಂತ ನೀನು ಹೇಳೋರ್ಗು ಅವ್ರ ಹೊಟ್ಟೆ ನೋವು ಬರೋವರೆಗೂ ನಾನು ದೃಷ್ಟಿ ಇಟ್ಟುಕೊಂಡೇ ನೋಡ್ತಿರ್ತೇನೆ. ಸೊ ಗೈಸ್, ನಾವ್ಯಾರು ಏನು ಅನ್ನೋ ಡೌಟ್ ನಿಮಗಿದೆ ಅಂತ ನಮಗೆ ಗೊತ್ತು. ಅಯ್ಯೋ ಹಾಗೇನಿಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸ್ತಿತ್ತಾ, ಅದಕ್ಕೆ ನೋಡ್ತಾ ಗಿರಿ ನೋಡ್ತಾನೇ ಇರ್ಬೇಕು ಅನ್ಸಕ್ಕೆ. ಅವರೇನು ಜಿ ಕನ್ನಡ ಸೀರಿಯಲ್ಗಳ? ಇದೇನು ಹೊಸದಲ್ಲ ಬಿಡಿ ಶಿವಪ್ರಸಾದ್. ಈಗ ಮ್ಯಾಟ್ರಿಕ್ ಬರ್ತೀವಿ ಕೇಳಿ. ದುಡ್ಡು ಅಂದ್ರೇನು? ದುಡ್ಡು ಅಂದ್ರೆ ಹಣ, ಕಾಸು, ಪಣಂ, ಡಬ್ಬು, ಮನಿ. ಆದ್ರೆ ನಮ್ ಪ್ರಕಾರ ಅದು ಜನ ಜೀವನ ಪರ್ಯಂತ ಕಷ್ಟಪಟ್ರು ಪಡ್ಕೊಳಕ್ಕಾಗದೇ ಇರೋ ಪೇಪರ್. ಅದು ಹೇಗೆ? ನ್ಯೂಸ್ ಪೇಪರ್ಗೂ ನೋಟಿನ್ ಪೇಪರ್ಗೂ ಒಂದೇ ವ್ಯತ್ಯಾಸ. ನ್ಯೂಸ್ ಪೇಪರ್ಗೆ ಅವತ್ತಿನ ಡೇಟ್ ಮುಗಿದ್ರೆ ಕೆಜಿಗೆ 15 ರೂಪಾಯಿ. ಆದ್ರೆ ನೋಟಿನ್ ಪೇಪರ್ಗೆ ಜೀವನ ಪರ್ಯಂತ ಎಷ್ಟಿದೆಯೋ ಅಷ್ಟೇ ರೂಪಾಯಿ. ಇನ್ ಕೇಸ್ ಪೇಪರ್ ಹರಿದೋದ್ರು ಅದಕ್ಕೆ ವ್ಯಾಲ್ಯೂ ಇದೆ. ಹಾ ಗೊತ್ತಾಯ್ತು. ನಮ್ MLA ಒಬ್ರು ನೋಟನ್ನ ಮುದ್ರಿ ಕೆಳಗಡೆ ಬಿಸಾಕಿ ಮತ್ತೆ ಮೇಲೆತ್ತಿ ತೋರಿಸಿದ ವಿಡಿಯೋ ನಾನು ನೋಡಿದ್ದೆ. ಏನೇ ಆದ್ರೂ ನೋಟಿನ ಬೆಲೆ ಮಾತ್ರ ಕಮ್ಮಿ ಆಗಲ್ಲ. ಎಕ್ಸಾಕ್ಟ್ಲಿ. ಅದು ಒಂದ್ ಬಿಟ್ರೆ ದುಡ್ಡಿನ ವ್ಯಾಲ್ಯೂ ಇಲ್ಲ. ಅದಕ್ಕೆ ವ್ಯಾಲ್ಯೂ ಕೊಡೋದು ನಾವು. ಮೇಡಮ್ ಸರ್, ನಿಮ್ಮ ಜುಗಲ್ಬಂದಿ ನೋಡಕ್ಕೆ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ನೋಟಿಗೆ ಬೆಲೆ ಕೊಡೋದು ನಾವು ಅಂತ ಹೇಳ್ತಿದ್ದೀರಲ್ಲ, ಆದ್ರೆ ನೋಟಿಗೆ ಮೊದಲಿಂದಾನು ಅದರದೇ ಆದ ಬೆಲೆ ಇದೆ ಅಲ್ವಾ? ಇಲ್ಲೇ ನಿಮ್ಮಂತ ಮಿಡಲ್ ಕ್ಲಾಸ್ ಜನ ತಪ್ಪು ತಿಳ್ಕೊಳ್ಳೋದು. ನಿಮ್ ಸಂಬಳ 30,000, 1 ರೂಪಾಯಿ ಕಾಯಿನ್ ಕಳ್ಕೊಂಡ್ರೆ ನಿಮ್ಗಷ್ಟು ಬೇಜಾರಾಗಲ್ಲ. ಯಾಕಂದ್ರೆ 30,000ಕ್ಕೆ 1 ರೂಪಾಯಿ ಏನೂ ಅಲ್ಲ. ಆದ್ರೆ ಅದೇ 1,000 ರೂಪಾಯಿ ಕಳ್ಕೊಂಡ್ರೆ ಬಾಯ್ ಬಡ್ಕೋತೀರಾ. ಅದೇ 1 ಲಕ್ಷ ದುಡಿಯೋನ್ಗೆ 1,000 ರೂಪಾಯಿ ಕಳೆದೋದ್ರೆ ಏನು ಅನ್ಸಲ್ಲ. ಯಾಕಂದ್ರೆ ಅವ್ನ್ 1,000 ರೂಪಾಯಿ ಕೊಡೋ ಬೆಲೆ ಕಮ್ಮಿ. ಸರಿಯಾಗಿ ಹೇಳಿದ್ರಪ್ಪ. ನಮಗೆ ಎಷ್ಟು ದುಡ್ಡು ದುಡಿಯೋ ಯೋಗ್ಯತೆ ಇದೆಯೋ ಆ ಹಣಕ್ಕೆ ಅಷ್ಟೇ ಬೆಲೆ ಇದೆ ಅಂತ ಅಲ್ವಾ? ಎಕ್ಸಾಕ್ಟ್ಲಿ.
ಈಗ ನೀವು ಕೋಟಿ ದುಡಿತಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ಲಕ್ಷ ಹೋದ್ರು ನೀವೇ ತಲೆ ಕೆಡ್ಸ್ಕೊಳಲ್ಲ. ಸೊ ದುಡ್ಡಿಗೆ ನೀವೇ ತಾನೇ ಬೆಲೆ ಕೊಡೋದು. ನಾವು ಬಡವರಾಗೆ ಇರ್ತೀವಿ. ಅದೇ ನಾನು ಶ್ರೀಮಂತ, ನನಗ್ ಸಮಸ್ಯೆನೇ ಬರೋದಿಲ್ಲ. ಹಾಗೊಂದ್ ವೇಳೆ ಸಮಸ್ಯೆ ಬಂದ್ರು ಆ ಸಮಸ್ಯೆನ ಸರಿದೂಗಿಸುವಷ್ಟು ಹಣ ಬ್ಯಾಂಕ್ ಅಲ್ಲಿ ಬಿದ್ದಿರುತ್ತೆ ಅಂತ ಅನ್ಕೊಳ್ಳಿ. ಅದಲ್ಲೇ ಬಿದ್ದಿರುತ್ತೆ. ಇದಕ್ಕೆ ಏನಂತಾರೆ ಗೊತ್ತಾ? ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಲಾ ಅಟ್ರಾಕ್ಷನ್. ಮೇಡಮ್, ಇಲ್ಲಿ ಶಿವಪ್ರಸಾದ್ ಅವ್ರ ಮನೇಲಿ ಬರುತ್ತಾ? ಶಿವಪ್ರಸಾದ್ ಅವ್ರ ಮನೆನಾ? ಅದಿರೋದು ಡಾಲರ್ಸ್ ಕಾಲೋನಿನಲ್ಲಿ. ಇದೇನ್ರಿ ಗಿರ್ಜಾ, ಮನೆ ಇಲ್ಲೇ ಇಟ್ಕೊಂಡು ಡಾಲರ್ಸ್ ಕಾಲೋನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನ್ ಹೇಳ್ತಿರೋದು ಈಗಿರೋ ಮನೆ ಅಲ್ಲ. ನಾವು ಫ್ಯೂಚರ್ ಅಲ್ಲಿ ಡಾಲರ್ಸ್ ಕಾಲೋನಿನಲ್ಲಿ ಕಟ್ಟಿಸ್ತೀವಲ್ಲ ಆ ಮನೆ. ಮೇಡಮ್, ಲೆಟರ್ ಇವತ್ತು ಇಲ್ಲೇ ಕೊಡ್ಲಾ ಇಲ್ಲ ಡಾಲರ್ಸ್ ಕಾಲೋನಿನಲ್ಲಿ ಮನೆ ಕಟ್ತಿರಲ್ಲ ಅವ ಕೊಡ್ಲಾ? ಅಲ್ಲೇ ಕೊಟ್ಬಿಡಿ. ಹಾ, ನೆನ್ಪಿರ್ಲಿ, ಫಸ್ಟ್ ಮೇನ್ ಫಸ್ಟ್ ಕ್ರಾಸ್. ಹಾ, ಡಾಲರ್ಸ್ ಕಾಲೋನಿ. ನಾವ್ ಅನ್ಕೊಂಡಿದ್ ಕೆಲ್ಸ ಈಸಿಯಾಗಿ ಆಗ್ತದೆ. ನಂದಿನಿ, ಇನ್ನ ನಮ್ಗೆ ಲಾಭ ಬರೋದೊಂದೇ ಬಾಕಿ. ಗಿರಿ, ಏನದು ತದೇಕ ಚಿತ್ತದಿಂದ ನೋಡ್ತಾ ಇದೀಯಾ? ಅಲ್ಲಿ ನೋಡ್ರಿ, ಜೋಡಿ ಹಕ್ಕಿಗಳು ಬಿಡಿ ಬಿಡಿಯಾಗಿ ಮಾತಾಡ್ತಿದ್ದಾರೆ. 10 ನಿಮಿಷದಲ್ಲಿ ಪ್ರೀತಿ ಮಾಡಕ್ ಆಗತ್ತರಿ? ಚಿನ್ನ, ದುಡ್ಡು ಎಣ್ಸೋ ಟೈಮಲ್ಲಿ ಹಾರ್ಟ್ ಬೀಟ್ ಎಣ್ಸೋಣ ಅಂತ. ಕಿರಿ, ರೀ, ಏನವರು ಹಣಕಾಸು ಸಚಿವರಾಗಿದ್ದವರು ಏಕಾಏಕಿ ಗೃಹ ಸಚಿವರಾಗ ಕೊಟ್ಟಿದ್ದಾರೆ? ಮಹಿಳಾ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ. ಅಲ್ಲಲ್ಲ, ಮಹಿಳಾ ಕಲ್ಯಾಣದಿಂದ ಮಕ್ಕಳ ಅಭಿವೃದ್ಧಿ. ನಂದಿನಿ, ನೀನು ಮೊಬೈಲ್ ಆದರೆ ನಾನು ಡಿಸ್ಪ್ಲೇ, ನೀನು IPL ಆದರೆ ನಾನು ಪವರ್ ಪ್ಲೇ. ನೀವ್ ಕಣ್ಣಾದ್ರೆ ನಾನ್ ರೆಪ್ಪೆ, ನೀವ್ ಮಳೆ ಆದ್ರೆ ನಾನ್ ಕಪ್ಪೆ. ಹಾಯ್ ಹಾಯ್ ಹಾಯ್. ರೀ, ಗಿರಿ, ನೀವು ಅವ್ರ ತರ ಏನಾದ್ರು ಹೇಳ್ರಿ. ಅಯ್ಯೋ ಗಿರಿ, ನಾನೇ ಗಿರಿ ಅವ್ರ ತರ ಹೇಳ್ಬೇಕು? ನಾನು ನನ್ನ ತರ ಹೇಳಿದ್ರೇನೆ ಬೆಟ್ರು. ಆದ್ರೂ ನೀನು ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಂತ ಲೆಟ್ ಮಿ ಟ್ರೈ. ಹಾ ಗಿರಿ, ನೀನು ಉಪ್ಪಾದ್ರೆ ನಾನು ಸಪ್ಪೆ, ನೀನು ಅಯ್ಯೋ, ಬಡ್ಕೋಬೇಕು. ತಪ್ಪಿತ್ತ? ರೀ, ಒಂದಿನಾದ್ರೂ ಅವ್ರ ತರ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿದ್ದೀರಾ ನೀವು? ಅಯ್ಯೋ ಗಿರಿ, ಮಿಡಲ್ ಕ್ಲಾಸಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಉಂಡೆ ಮಾಡಿ ಒತ್ತಿ ಒತ್ತಿ ಟೆರೆಸ್ ಅಲ್ಲಿ ಬಿಸಾಕೋ ರೋಟಿ ಮೇಕರ್ ಆಗ್ಬಿಟ್ಟಿದ್ದೀನಿ. ಹೀಗಿರುವಾಗ ರೊಮ್ಯಾಂಟಿಕ್ ಮೇಕರ್ ಹೇಗಾಗ್ಲಿ? ಇಟ್ಸ್ ಅ ಡಿಫಿಕಲ್ಟ್ ಸಿಚುವೇಶನ್. ಅಯ್ಯೋ ರೀ, ಕೊನೆ ಪಕ್ಷ ಅವ್ರು ನೋಡಿ ಕಲ್ತ್ಕೊಳ್ಳಿ. ನಂದಿನಿ, ದೇವರು ಮೂಗಿಗೆ 2 ಹೋಲ್ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಒಂದು, ನೀನ್ ನನ್ನ ಜೊತೆ ಇದ್ದಾಗ ನಿನ್ನ ಹೆಸರಲ್ಲೇ ಉಸಿರು ತಗೊಳುತ್ತೆ. ಇನ್ನೊಂದು, ನೀನು ನನ್ನ ಬಿಟ್ಟು ಹೋದಾಗ ನಿನ್ನ ಹೆಸರಲ್ಲೇ ಉಸಿರು ಬಿಡೋಕೆ. ಪ್ರೀತು, ದೇವರು 2 ಕಿವಿ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಒಂದು, ನಿನ್ನ ಪ್ರೀತಿ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ. ಇನ್ನೊಂದು, ಜನಗಳು ನಮ್ಮ ಪ್ರೀತಿ ಬಗ್ಗೆ ಹೊಗಳೋದನ್ನ ಕೇಳೋಕೆ. ಮಾತು ಕರೆಕ್ಟ್ ಆಗಿ. ಏನ ಏನ ಮರ್ಯಾದೆ ಕಮ್ಮಿ ಆಗ್ತಿದೆ ನಂದಿನಿ, ಬೇಡ. ಮರ್ಯಾದೆ ಕಮ್ಮಿನಾ? ನಿನ್ನಂತ ಮುಂದೆ ಬಂದು ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅನ್ಬೇಕೇನೋ? ಬೇಡ ಬೇಡ ನಂದಿನಿ, ಇದೆಲ್ಲ ಸರಿಗಿರಲ್ಲ, ಬೇಡ. ನಿನ್ ಜೊತೆ ಕೆಲ್ಸಕ್ ಸೇರ್ಕೊಂಡಾಗಿಂದ ನಾನು ಇದನ್ನೇ ಹೇಳ್ತಿರೋದು, ಬೇಡ ಇದೆಲ್ಲ ಸರಿಗಿರಲ್ಲ ಅಂತ. ಗಿರಾಕಿಗಳನ್ನ ಯಾಮಾರಿಸಿ ಇನ್ವೆಸ್ಟ್ಮೆಂಟ್ ಆಗ್ತಿದ್ದಂಗೆ ನನ್ ಶೇರ್ ನನಗೆ ಕೊಟ್ಬಿಡು ಅಂತ. ಯಾಕೋ ಕೊಟ್ಟಿಲ್ಲ?
ಇವತ್ ಕೊಡ್ಲಿಲ್ಲ ಅನ್ಕೋ, ಮನುಷ್ಯನ್ ಬಾಡಿಯಲ್ಲಿ ಇರೋದು 206 ಮೂಳೆಗಳು ಅಂತ ನಿನಗ್ ಪ್ರೂವ್ ಮಾಡಿ ತೋರಿಸ್ಬಿಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲ, ಏನೋ ಪಾಪ ಲೇಡೀಸು ಅಂತ ಸುಮ್ಮನೆ ಇದ್ರೆ ಏನ್ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಯಾಕೆ? ಇಲ್ಲ ಕಣೋ, ಆ ಶಿವಪ್ರಸಾದ್ ಮನೇಲಿ ನಿನ್ ಕೈ ಹಿಡ್ಕೊಂಡು ನಾಟಕ ಮಾಡ್ತಿದ್ನಲ್ಲ, ಹಂಗ್ ಮಾಡ್ಬೇಕಾ? ಏಯ್ ಹೋಗಲೋ. ಹೋಗ್ತೀನಿ. ಹೋಗೆ. ಏಯ್ ಹೋಗಕ್ಕೂ ಮುಂಚೆ ದುಡ್ಡು ಕೊಟ್ಬಿಟ್ಟು ಹೋಗು. ನಂದಿನಿ ನನ್ಗೆ ತಲೆ ಕಟ್ರೆ ನನ್ ಸರಿಗಿರಲ್ಲ ನಂದಿನಿ, ಬೇಡ. ಏಯ್ ನಿನ್ ಬೇಸಿಕಲಿ ಸರಿ ಇಲ್ಲ. ಇನ್ ತಲೆ ಕೆಟ್ರೆಷ್ಟು ಬಿಟ್ರೆಷ್ಟು. ಜನಗಳಿಗೆ ಮೋಸ ಮಾಡಿ ದುಡ್ಡು ತಿಂತಿದ್ಯಲ್ಲ, ಇವಾಗ ನನ್ ದುಡ್ಡು ತಿಂತಿದ್ಯಾ? ಕೊಡೋ ಕಾಸು ಕೊಡಲೇ. ಎಷ್ಟೇ ದೌಲತ್ ನಿಂದು. ನೀನೊಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದೆ, ನಾನು ನನ್ನೇ ಲೋ ಅಂತ್ಯಾ? ನನ್ ತಲೆ ಕೆಟ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ ಮೇಲೆ. ನೀನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು, ನಾನ್ ಪೊಲೀಸ್ನ ಇಲ್ಲಿ ಕರೆಸ್ತೀನಿ. ನೋಡ್ತ್ಯಾ? ಕರ್ಸಿ ಏನೇ ಮಾಡ್ತೀಯಾ ಕರ್ಸಿ? ನೀನ್ ಊರವ್ರಿಗೆಲ್ಲ ಮೋಸ ಮಾಡಿ ದುಡ್ಡು ತಿಂದಿದ್ಯಲ್ಲ, ಅವರು ನನ್ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಕೊಡೋ ತರ ಮಾಡ್ತೀನಿ. ಓಕೆನಾ? ನೋಡ್ತ್ಯಾ? ಹೌದಾ? ನೋಡೋಣ. ನಾನು ಇಲ್ಲೇ ನಿಂತಿರ್ತೀನಿ. ಅದ್ ಯಾರನ್ನ ಕರ್ಸೆ? ಹೌದಾ? ಇವಾಗ ನೋಡ್ತೀನಿ ಏನ್ ಮಾಡ್ತೀನಿ ಅಂತ. ಪೊಲೀಸ್ 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 ಪೊಲೀಸ್. ಮೈಸೂರು ಪಾಕನ್ಯಾಗ ಉಳಿಸಿದ್ದು ರೊಕ್ಕ ರೀ, ರೇಷನ್ ಅಕ್ಕಿಲಿ ಉಳಿಸಿದ ದುಡ್ಡು ಮಾರ್ರೆ, ಕಾಫಿ ಟೀ ಮಾರಿ ಉಳಿಸಿದ ದುಡ್ಡು ಮಾರ್ರೆ. ಇರ್ರಪ್ಪ ಸಮಾಧಾನ ಮಾಡ್ಕೊಳ್ಳಿ. ಕಷ್ಟಪಟ್ಟು ದುಡ್ದು ದುಡ್ಡು ಎಲ್ಲೂ ಹೋಗಲ್ಲ ಅಂತ ಭಗವಂತನೇ ಹೇಳಿದಾನೆ. ಸುಮ್ನಿರಿ ಶಿವಪ್ಪಣ್ಣರ, ನಿಮ್ಮ ಮಾತು ನಂಬಿ ನಾವೆಲ್ಲರೂ ರೊಕ್ಕ ಹಾಕಿದ್ವಿ. ಈಗ ಆ ರೊಕ್ಕ ಯಾವ ಬಾರಿನಾಗ ಚೆಲ್ಲಾಡಕತ್ಯಾರೋ ಏನೋ. ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಕಣ್ರೋ. ಲಕ್ಷ ದುಡ್ಡು ಮಾರ್ತೇನೆ ಅಂತೇಳಿ ಚೈನ್ ಲಿಂಕ್ ಮಾಡಿ ಆ ಚೈನಿಗೆ ಕುತ್ತಿಗೆ ಸಿಕ್ಕಿಕೊಂಡಿದೆ ಮಾರ್ರೆ. ಈ ಕೇರಾಡಿ ಕಾಶಿನಾಥ ಇಪ್ಪತ್ತಿಗೆ ನೀವ್ ಯಾರು ತಲೆ ಕೆಡ್ಸ್ಕೊಂಬೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ದುಡ್ಡು ಸೇಫ್. ಏನ್ ಹೇಳ್ತಾ ಇದ್ದೀರಾ? ನಮ್ ದುಡ್ಡು ಎಲ್ಲೂ ಹೋಗಲ್ಲ ತಾನೆ? ಹೌದು ಮರ್ರೆ, ಅವ್ರನ್ನ ಆಗಲೇ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಿ ಆಯ್ತು. ಇನ್ನು ದುಡ್ಡು ರಿಕವರಿ ಮಾಡ್ಕೊಂಡ್ ಒಂದೇ ಬಾಕಿ. ಸೌದತ್ತಿ ಅಲ್ಲವಾ? ಈಗ ನನಗೆ ಸಮಾಧಾನ ಆತ್ ನೋಡ್ರಿ ಶಿವಪ್ಪಣ್ಣರ. ಇನ್ನು ಮುಂದೆ ನಿಮ್ಮ ಮಾತು ನಂಬಿ ನಾನು ಯಾವ್ದಕ್ಕೂ ರೊಕ್ಕ ಹಾಕಂಗಿಲ್ಲ ನೋಡ್ರಿ. ಇದು ತಪ್ಪು. ಇವ್ರು ಹ್ಯಾಂಗ್ ನಂಬಿ ಮೋಸ ಹೋರೋ ಹಾಗೆ ನೀವು ನಂಬಿ ಮೋಸ ಹೋದ. ಅದ್ರಲ್ಲೂ ಮೋಸ ಹೋಗೋದ್ರ ಹಿಂದೆ ದಿಢೀರಂದಳಿ ಶ್ರೀಮಂತರಾಯ್ಕೊಂಬ ಆಸೆ ಇದಿತ್ತಲ್ಲಿಯೇ ನಿಮ್ಗೆ? ಆಸೆ ದುಃಖಕ್ಕೆ ಮೂಲ ಅಂತೇಳಿ ಈಗ ಗೊತ್ತಾಯ್ತು ಮಾರ್ರೆ. ಅದಕ್ಕೆ ಅತಿ ಆಸೆ ಪಡಬಾರ್ದು. ದೇವ್ರು ಕೊಡುವಾಗ ಕೊಟ್ಟೇ ಕೊಡ್ತಾರೆ. ನೀವೆಲ್ಲ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡಿ, ದುಡ್ಡು ಬಂದಿದೆ ನಮ್ಮ ಯಜಮಾನ್ರು ತಂದು ಕೊಡ್ತಾರೆ. ಥ್ಯಾಂಕ್ಸ್. ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಮರ್ರೆ, ಗಿರ್ಜಮ್ಮನ್ ಕೈಲಿ ಬಜ್ಜಿ ಮಾಡಿಸಿ ಕೊಟ್ರೆ ಸಾಕು. ನಾನು ನಿನ್ನ ಬಯಸ್ಬೇಕು ಅಂತ ಈ ಕೆಲಸ ಮಾಡಲಿಲ್ಲಮ್ಮ. ನನ್ನ ಮಗ ಸಾಲ ಮಾಡಿ ಈ ಮನೆ ತಗೊಂಡಿದ್ದಾನೆ. ಆ ಸಾಲ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಜೊತೆಗೆ ನೀನು ಮನೆಯಲ್ಲೇ ಕೂತು ಅವ್ರಿವ್ರ ಮನೆ ಬಟ್ಟೆಗಳನ್ನೆಲ್ಲ ಹೊಲಿದು ಆ ದುಡ್ಡಿನಲ್ಲೇ ಮನೆ ಖರ್ಚು ನಿಭಾಯಿಸ್ತಾ ಇದೆಯಾ? ಇದ್ರ ಮೇಲೆ ನನ್ನ ಕೆಲಸನೂ ನೀನು ಕೊಟ್ರೆ ನಿನ್ನ ಕಷ್ಟ ಆಗೋದಿಲ್ವೇನಮ್ಮ? ಆದಷ್ಟು ದಿನ ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಕೈಲಾಗದೆ ಇದ್ದಾಗ ಆ ಭಗವಂತನೇ ನಾನು ಕರ್ತ್ಕೊತಾನೆ. ನಿಮಗೆ ಮಾತ್ರ ನಾನು ಭಾರವಾಗಿರಲ್ಲಮ್ಮ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನೀವು ನಮಗ್ ಭಾರ ಅಂತ ನಾನು ಯಾವತ್ತಾದ್ರೂ ಹೇಳಿದಿನ? ಅಲ್ಲ ಮಾವ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ನನ್ನ ಕೈಲಾಗ್ಲಿಲ್ಲ ಅಂದ್ರೆ ಭಗವಂತ ಕರ್ಕೋತಾನೆ ಅಂತ ಹೇಳ್ತಿರಲ್ಲ, ನನಗೆಷ್ಟು ನೋವಾಗಲ್ಲ. ಅಂದ್ರೆ ನಿಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ನೀವು ಹೋಗ್ಬಿಡ್ಬೇಕಾ? ಯಾಕೆ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವೆಲ್ಲ ನಿಮ್ಗೆ ಏನ್ ಕಮ್ಮಿ ಮಾಡಿದೀವಿ? ಹೌದು ಮಾವ, ನೀವ್ ಈ ಮನೆಗ್ ಭಾರ ಆಗ್ತೀನಿ ಅಂತ ಯಾವತ್ತೂ ಹೇಳ್ಬೇಡಿ. ನಾವೆಲ್ಲ ಯಾವತ್ತೂ ಆ ರೀತಿ ತಿಳ್ಕೊಂಡೇ ಇಲ್ಲ.
ನೀವು ನಿಮ್ ಕೆಲ್ಸನ ಮಾಡ್ಕೋತೀನಿ ಅಂತ ಹೋದಾಗ ಅದನ್ನ ಭಾವ ನೋಡಿ ಅಕ್ಕಂಗ್ ಬೈಯೋದು, ಅಕ್ಕ ಅದರಿಂದ ನೊಂದ್ಕೊಳ್ಳೋದು, ಅಕ್ಕ ನೊಂದ್ಕೊಂಡ್ಲು ಅಂತ ನೀವು ನೊಂದ್ಕೊಳ್ಳೋದು, ನೀವು ನೊಂದ್ಕೊಂಡ್ರಿ ಅಂತ ಅಕ್ಕ ಇನ್ನೂ ಬೇಜಾರ್ ಮಾಡ್ಕೊಳ್ಳೋದು, ಇದರಿಂದ ಈ ಮನೆ ನೆಮ್ಮದಿ ತಾನೇ ಹಾಳಾಗೋದು. ಒಂದ್ಸತಿ ಹೇಳೋ ಗೊತ್ತಾಗಲ್ಲ, ಹೊರಗಡೆ ಹೋಗಿ ಆಟ ಆಡುತ್ತಾ? ಯಾಕೆ ತಾತ ಹೀಗೆ ಆಡ್ತಿದ್ದೀರಾ? ನಾನೇನ್ ಬೇಕು ಅಂತ ಎಸದ್ನ? ಏನೋ ಮಿಸ್ ಆಗಿ ಬಂದ್ ಬಿತ್ತಪ್ಪ. ಏ ಸ್ಕಂದ, ತಾತನ ಹತ್ರ ಹೀಗೆ ನಾವು ಮಾತಾಡೋದು? ಮತ್ತೆ ನೀನೇ ನೋಡಕ್ಕ, ಮಿಸ್ ಆಗಿ ಬಾಲ್ ಬಂದ್ ಬಿದ್ದಿದ್ದಕ್ಕೆ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಏಯ್, ದೊಡ್ಡವ್ರಿಗೆ ಎದುರು ಮಾತಾಡ್ತೀಯಾ? ಹಾಕ್ಬಿಡ್ತೀನಿ ನೋಡು. ತಾತ ನೀವ್ ಯಾಕೆ ಹಾಕ್ತೀರಾ? ಇದು ನಮ್ಮ ಅಪ್ಪ ತಗೊಂಡಿರೋ ಮನೆ. ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಎಲ್ ಬೇಕಾದ್ರೂ ಇರ್ತೀನಿ. ಸ್ಕಂದ, ಯಾಕೋ ಈ ತರ ಮಾತಾಡ್ತೀಯ? ಯಾಕೆ ಈ ತರ ಮಾತಾಡ್ತೀಯ? ತಾತಗೆ ಎದುರು ಮಾತಾಡ್ತೀಯ? ಬಾರಿಸ್ಬಿಡ್ತೀನಿ ನೋಡು. ಸಾರಿ ಕೇಳು, ಸಾರಿ ಕೇಳು ಅಂದೆ. ಸಾರಿ, ನಾನು ಇಂಟೆನ್ಷನಲಿ ಮಾಡಿಲ್ಲ. ಹೋಗ್ಲಿ ಬಿಡಮ್ಮ, ಇದು ಅವರ ಅಪ್ಪನ ಮನೆ. ಅವನು ಏನ್ ಬೇಕಾದ್ರೂ ಮಾಡ್ಬಹುದು, ಹೇಗ್ ಬೇಕಾದ್ರೂ ಇರಬಹುದು. ತಪ್ಪು ನಂದೆ. ಮಾವ, ನಿಮ್ ಕೈ ಮುಗಿತೀರಿ, ಬೇಕಿದ್ರೆ ನಿಮ್ ಕಾಲ್ ಹಿಡ್ಕೊಂಡ್ಬಿಡ್ತೀರಿ. ಇಷ್ಟೊತ್ತು ಆಗಿದ್ದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡು ಕೊರ್ಬೇಡಿ ಪ್ಲೀಸ್. ನಾನ್ ಸಾರಿ ಕೇಳ್ತೀನಿ. ಸಾರಿ ಮಾವ. ಈ ನಿರ್ಗತಿಕನಿಗೆ ಯಾಕಮ್ಮ ಸಾರಿ ಕೇಳ್ತೀಯ? ಮಾವ, ಮಾವ, ಅಲ್ಲ ಭಗವಂತ, ನಾನು ಅಪ್ಪನ ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು? ಆದ್ರೆ ಹೇಳೋ ದಾಟಿ ಹೇಗಿತ್ತು ಶಿವಪ್ರಸಾದ್? ವಯಸ್ಸು ಮೀರಿದಂತೆ ಮನಸ್ಸು ಮೃದುವಾಗುತ್ತೆ, ಕನಸು ಆರಿ ಹೋಗುತ್ತೆ, ಬುದ್ಧಿ ಹಗುರಾಗುತ್ತೆ, ವಿದ್ಯೆ ತೇಲಿ ಹೋಗುತ್ತೆ, ನಗು ಉಳಿದು ಹೋಗುತ್ತೆ, ಜೀವನ ಮಗುವಿನ ಹಂತಕ್ಕೆ ಬಂದು ನಿಲ್ಲುತ್ತೆ. ಅಂತಹ ಸಂದರ್ಭದಲ್ಲಿ ನೀವಾಡೋ ಮಾತುಗಳು ಅವರ ಕಿವಿಯನ್ನು ಚುಚ್ಚದಂತಿರಬೇಕು, ಮನಸ್ಸು ಮೆಚ್ಚುವಂತಿರಬೇಕು, ನಡೆ ಸ್ಥಿತವಾಗಿರಬೇಕು, ನುಡಿ ವ್ಯವಸ್ಥಿತವಾಗಿರಬೇಕು, ಪ್ರೀತಿ ಅಪ್ಪುವಂತಿರಬೇಕು, ಸ್ನೇಹ ಒಪ್ಪುವಂತಿರಬೇಕು, ಪ್ರಶ್ನೆ ಹಿತವಾಗಿರಬೇಕು, ಉತ್ತರ ಮಿತವಾಗಿರಬೇಕು, ಸಲುಗೆ ಸ್ಫುಟವಾಗಿರಬೇಕು, ಸನಿಹ ಅಪ್ಪಟವಾಗಿರಬೇಕು, ಬಂಧ ಸಡಿಲವಾಗಿರಬೇಕು, ಸಂಬಂಧ ಮಡಿಲಾಗಿರಬೇಕು. ಕರೆಕ್ಟಾಗಿ ಹೇಳಿದೆ ಭಗವಂತ. ಅದು ಅಪ್ಪನ ವಿಷಯದಲ್ಲಿ ನಾನು ಸ್ವಲ್ಪ ಸೂಕ್ಷ್ಮ, ಅದಕ್ಕೆ ತಡ್ಕೊಳಕ್ಕಾಗದೆ ಗಿರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅದರಿಂದ ಅಪ್ಪನಿಗೆ ಹರ್ಟಾಗಿ ಅವ್ರ ಮನಸ್ಸಿಗೆ ಇಷ್ಟೊಂದು ನೋವಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಾಗಿದ್ರೆ ಮುಂದೆ ಏನ್ ಮಾಡಬೇಕು ಅಂತಿದೆ ನಿನ್ನ ಅಂತರಾತ್ಮ? ಈಗಲೇ ಹೋಗಿ ಮಾತಾಡು ಅಂತ ಹೇಳ್ತಿದೆ. ಹಾಗಾದ್ರೆ ಹೋಗಿ ಮಾತಾಡು. ಹಾ, ಬೇಡ ಭಗವಂತ. ನಮ್ಮ ತಂದೆ ಈ ಥರ ಬೇಜಾರಾದಾಗ ಸ್ವಲ್ಪ ಹೊತ್ತು ಅವ್ರನ್ನ ಒಂಟಿಯಾಗಿ ಬಿಟ್ಬಿಟ್ರೆ ಆಮೇಲೆ ಅವರೇ ಸರೋಗ್ಬಿಡ್ತಾರೆ. ಬೆಳಗ್ಗೆ ಹೋಗಿ ಮಾತಾಡ್ತೀನಿ. ಶಿವಪ್ರಸಾದ್, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅವಸರ ಇಲ್ಲದೆ ಇದ್ರೆ ಅಪಘಾತಕ್ಕೆ ಕಾರಣ ಆಗುತ್ತೆ. ಯೋಚನೆ ಮಾಡು. ಅವಸರ ಅಪಘಾತ, ಅಪಘಾತ ಅವಸರ. ಅದು ಭಗವಂತ. ಹಾ, ಒಗಟ್ಟು ಹೇಳಿ ಹೊರಟೋದ್ಯಾ? ಹೋಗೋದು ಹೋದೆ, ಆ ಒಗಟ್ಟನ್ನ ಬಿಡಿಸ್ಬಿಟ್ಟಾದ್ರೂ ಹೋಗ್ಬಾರ್ದಿತ್ತ? ಎನಿವೇಸ್, ಬೆಳಗ್ಗೆ ಹೋಗಿ ಫಸ್ಟ್ ಅಪ್ಪನ ಹತ್ರ ಸಾರಿ ಕೇಳಿ ಆಮೇಲೆ ಗಿರಿ ಹತ್ರ ಸಾರಿ ಕೇಳ್ತೇನೆ. ಇಲ್ಲ ಪ್ರಣಿ, ಹಾಗೆಲ್ಲ ಹೇಳ್ದೆ ಕೇಳ್ದೆ ಮಾವ ಎಲ್ಗೂ ಹೋಗಲ್ಲ. ನಾವುಗಳೆಲ್ಲ ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ತಿದ್ದಿ ಬುದ್ಧಿ ಹೇಳ್ಬೇಕಾದವ್ರು ಅವರು. ಅವರೇ ಕಾಣಿಸ್ತಿಲ್ಲ ಅಂದ್ರೆ ನನ್ ಕೈ ಕಾಲಾದ್ರೂ ಆಡುತ್ತಾ ಹೇಳು? ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ತಾತಂಗೆ ನಾನು ಸಾರಿ ಕೇಳ್ದೆ ತಾನೆ. ಅವ್ರು ನನ್ನ ಬೆಸ್ಟ್ ಫ್ರೆಂಡು.
ನಾನು ಅವ್ರಿಗೆ ಹರ್ಟ್ ಮಾಡ್ತೀನ? ಏನೋ ಫ್ರೆಂಡು ಅನ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಅದ್ರಲ್ಲೂ ತಾತ ನನಗ್ ಯಾವತ್ತೂ ಬೈದಿರ್ಲಿಲ್ಲ. ಅವ್ರು ಬೈದಾಗ ನಾನೇ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ಸ್ಕಂದ ಇದಕ್ಕೆ ಹೇಳೋದು, ಏನಾದ್ರೂ ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ. ವಯಸ್ಸಾದವ್ರ ಮನ್ಸು ತುಂಬಾ ಸೂಕ್ಷ್ಮ. ಇವಾಗ ಹೇಳಿ ಏನ್ ಪ್ರಯೋಜನ ಇಲ್ಲ. ಅದ್ರ ಬದಲು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ ನಾವು ಸಂತೋಷವಾಗಿರ್ಬೋದಲ್ಲ ಅಂತ ಖುಷಿಯಾಗಿರ್ತಾರೆ. ಇಲ್ಲ ತಾಯಿ, ಇಲ್ಲ. ನನ್ನ ಮಗನಿಗೆ ನಾನು ಭಾರ ಆಗಬಾರ್ದು ಅಂತ ನಾನಾಗೆ ಇಲ್ಲಿ ಬಂದೆ. ನಮ್ಮನೆಯವರು ಯಾರು ಖಂಡಿತ ಇಂಥ ಆಲೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಹಾಗಲ್ಲಪ್ಪ, ಇದು ನೀನು ಒಳ್ಳೆ ಗುಣ. ನಾವು ದುಡ್ಕೊಂಡಿರೋ ದಿವಸನೇ ನಮಗೆ ಒಂದು ಬೆಲೆ. ಪೆನ್ಷನ್ ಅದು ಇದು ಅಂತ ಏನಾದ್ರು ಬರ್ತಾ ಇದ್ರೆ ಮನೆಯವರು ಅಲ್ಪ ಸ್ವಲ್ಪ ಮಾತಾಡಿಸ್ತಾರೆ. ಅದು ಇಲ್ಲ ಖಾಲಿ ಕೈ ಅಂದ್ಬಿಟ್ರೆ ನಾವು ಯಾರಿಗೂ ಬೇಕಾಗೋದೇ ಇಲ್ಲ. ಮನೇಲಿ ವಯಸ್ಸಾದವ್ರು ಇದ್ದಾಗ ಅವ್ರೇನಾದ್ರು ಹೊರಗಡೆ ಹೋದಾಗ ಮೊಮ್ಮಕ್ಳನ್ನ ನೋಡ್ಕೋಬೇಕು. ಅದೇ ಅವ್ರು ವಾಪಸ್ ಬಂದ್ಮೇಲೆ ಅಜ್ಜಿ ತಾತ ಅಂತ ಕರೀಲೂಬಾರ್ದು, ಹತ್ರನೂ ಬರಬಾರ್ದು. ವಿಷ್ಣುದು 10 ಅವತಾರ ಅಂತ ಹೇಳ್ತಾರೆ, ಆದ್ರೆ ವಯಸ್ಸಾದ ನಮ್ದು ನಾನಾ ಅವತಾರ. ಮನೆನ ನಾವು ನೋಡ್ಕೋಬೇಕು, ಮನೇಲಿರೋ ಮೊಮ್ಮಕ್ಕಳನ್ನ ಕೂಡ ನಾವು ನೋಡ್ಕೋಬೇಕು. ಸ್ಕೂಲ್ಗೆ ಹೋಗಿರೋ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು. ಇನ್ನು ತರಕಾರಿ ದಿನಸಿ ತರೋದಕ್ಕೆ ಅಂಗಡಿಗೆ ಹೋಗ್ಬೇಕು. ಕಡೆಗೆ ಅಕ್ಕಿಲಿರೋ ಕಲ್ ಕೂಡ ನಾವೇ ಆಯ್ತು ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು ನಮ್ದು ನಾನಾ ಅವತಾರ ಅಂತ. ಅದೆಲ್ಲ ಏನು ತಪ್ಪಲ್ಲ ಬಿಡಿ, ಮನೆ ಕೆಲಸ ನಾವು ಮಾಡೋಣ. ಆದ್ರೆ ಪ್ರೀತಿ ಇಲ್ದೇ ಇದ್ಮೇಲೆ ಬಂಗಾರದ ತಟ್ಟೆಯಲ್ಲಿ ಊಟ ಕೊಟ್ರು ಗಂಟ್ಲಲ್ಲಿ ಇಳಿಬೇಕಲ್ಲ. ಇಲ್ಲಮ್ಮ, ಇಲ್ಲ. ನನ್ನ ಮಗ ಯಾವತ್ತೂ ಹಾಗೆ ಮಾಡಿಲ್ಲ. ಒಂದು ದಿನಾನು ನನಗೆ ಎದುರುತ್ತರ ಕೊಟ್ಟಿಲ್ಲ. ಮನೆಯಲ್ಲಿ ಏನೇ ಒಂದು ನಿರ್ಧಾರ ತಗೊಂಡ್ರು ನಾನು ಕೇಳದೆ ಮಾಡ್ತಿರ್ಲಿಲ್ಲಮ್ಮ. ಅಷ್ಟೇ ಅಲ್ಲ, 24 ಗಂಟೆ ನನ್ನ ಮೊಮ್ಮಕ್ಕಳು ನನ್ನ ಜೊತೆನೆ ಆಡ್ಕೊಂಡಿರ್ತಿದ್ರಮ್ಮ. ನಾನು ಲೋಟ ಎತ್ತಿರ್ತೀನಿ ಅಂದ್ರು ನನ್ನ ಸೊಸೆ ಬಿಡ್ತಿರ್ಲಿಲ್ಲ. ಇನ್ನು ನನಗೇನಾದ್ರೂ ನೋವಾದ್ರೆ ಮಗನ ಕಣ್ಣಲ್ಲಿ ನೀರಲ್ಲಮ್ಮ, ನೀರಲ್ಲ, ರಕ್ತ ಬರ್ತಾ ಇತ್ತು ಕಣಮ್ಮ. ಅಂತ ಮುತ್ತಿನಂತ ಸಂಸಾರ ಕಣಮ್ಮ ನಮ್ದು. ಇಷ್ಟೆಲ್ಲಾನು ಇರೋ ನಿನಗೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ಇದು ನಮ್ಮ ಅಪ್ಪ ತಗೊಂಡಿರೋ ಮನೆ. ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಎಲ್ ಬೇಕಾದ್ರೂ ಇರ್ತೀನಿ. ಸಂಬಂಧ ಅನ್ನೋ ಪೊರೆನ್ ಕೂಡ ಕಳ್ಸ್ಕೋಬೇಕು. ಇಲ್ಲೇ ಹೊಸ ಸಂಬಂಧನ ಹುಡ್ಕೋಬೇಕು. ನಾವು ಇಲ್ಲಿಂದ ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ, ಆದ್ರೆ ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಾವು ನಗ್ನಾಗ್ತಾ ಇರಬೇಕು. ಅಲ್ಲಿ ನನ್ನ ಮಗ ಸೊಸೆ ಮೊಮ್ಮಕ್ಕಳು ನಾನಿಲ್ಲ ಅಂತ ನೊಂದ್ಕೊಂಡು ಊಟ ಮಾಡಿರ್ತಾರೋ ಇಲ್ವೋ. ಈ ಸಮಯದಲ್ಲಿ ನನ್ನ ಗಂಟ್ಲಲ್ಲಿ ಅನ್ನ ಅದೇ ಆಗಿಳಿಯತ್ತೆ. ಸಮಾಧಾನ ಮಾಡ್ಕೊ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬ ತಂದೆನ ಆಕಾಶ ಅಂತ ಯಾಕೆ ಕರೀತಾರೆ ಅಂತ. ಮಕ್ಕಳ ಮನೆಯಿಂದ ಆಚೆ ಹಾಕಿದ್ರು ಕೂಡ ತನ್ನ ಮಕ್ಕಳು ಒಳ್ಳೇದನ್ನೇ ಬಯಸ್ತಾನೆ. ಇಂಥ ಒಬ್ಬ ಒಳ್ಳೆ ಮನುಷ್ಯನ ನಮ್ಮ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ ಅಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಯಾಕಪ್ಪ ಹೀಗಂತೀಯ? ಅವ್ರು ಕಳಿಸ್ಲಿಲ್ಲ, ನಾನಾಗೇ ಬಂದಿದ್ದೀನಿ. ಇದ್ರಲ್ಲಿ ಅವಳು ತಪ್ಪೇನು? ನೀವೀಗ ಹೇಳ್ತಿದ್ರೆ ಯಜಮಾನ್ರೆ, ಆದ್ರೆ ಜನ ನಿಮ್ಮ ಮಗನಿಗೆ ಉಗಿತಾ ಇದ್ದಾರೆ. ಅಪ್ಪನೇ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಆಚೆ ಹಾಕಿದ್ದಾನೆ ಅಂತಿದ್ದಾರೆ. ಅಯ್ಯೋ ಹಾಗನ್ಬೇಡಿಪ್ಪ, ನಾನೆಲ್ಲಿ ಅವನಿಗೆ ಭಾರ ಆಗ್ತೀನೋ ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ,
ಅವ್ರು ಏನು ಅನ್ಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥವ್ರೆಲ್ಲ ನಾನು ಸ್ವಂತ ಅಪ್ಪ ಅಮ್ಮನ ಥರ ನೋಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವೃದ್ಧಾಶ್ರಮದ ಅಕೌಂಟ್ಗೆ ನಿಮ್ಮ ಕೈಲಿ ಆದಷ್ಟು ಧನ ಸಹಾಯ ಮಾಡಿ. ಇದನ್ನೇನು ವೃದ್ಧಾಶ್ರಮ ಅನ್ಕೊಂಡಿದ್ರೆ ಅಥವಾ ರೆಸಾರ್ಟಾ? ಇಲ್ಲಿಗೇನು ಬಿಸ್ಕೆಟ್ ತಿನ್ನಕ್ಕೆ ಬಂದಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಯಜಮಾನ್ರು ಬರಲಿ, ಆಮೇಲೆ ನಿಮ್ಮ ಹತ್ರ ಎಂತ ಮಾತಾಡ್ಕೋ ನಾನು ಮಾತಾಡ್ತೇನೆ. ನೋಡಿ ಸರ್, ನಮ್ಮ ತಂದೆ ಎಲ್ಲಿರ್ತಾರೋ ನಾವು ಅಲ್ಲೇ ಇರ್ತೀವಿ. ಅದು ನರಕ ಆದರೂ ಸರಿ, ಅವರಿರೋ ಜಾಗ ನರಕ ಆದರೂ ಸ್ವರ್ಗ ಆಗುತ್ತೆ. ಮಾವನ್ ಒಂದೇ ಒಂದ್ ಮಾತು ಸಾಕು, ಜೀವನದಲ್ಲಿ ತಪ್ಪು ಮಾಡಿದವರು ತಿದ್ಕೊಳ್ಳೋದಕ್ಕೆ. ಅಂಥದ್ರಲ್ಲಿ ನಮ್ಮನ್ನೆಲ್ಲ ತಪ್ಪು ಮಾಡೋದಕ್ಕೆ ಅಂತ ಬಿಟ್ಟು ಅವರು ಇಲ್ಲಿ ಬಂದು ಇದ್ಬಿಡ್ತಾರ? ಎಷ್ಟೇ ದಿನ ಆಗ್ಲಿ ಅವ್ರು ಬರೋವರೆಗೂ ಇಲ್ಲೇ ನಮ್ ವಾಸ ಅಷ್ಟೆ. ಹೌದು, ಊಟ ತಿಂಡಿ ನಿದ್ದೆ ಎಲ್ಲ ಇಲ್ಲೇ. ನಮ್ಮ ಮಾವ ಬರೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ. ವಿಶ್ವನಾಥನ್ ಕರೀರಿ. ಯಾರು ಕರ್ಕೊಂಬರೋದು ಬೇಡ, ನಾನೇ ಬಂದಿದ್ದೀನಿ. ಅಪ್ಪ ನೋಡಿ, ನಾನು ಸ್ವಇಚ್ಛೆಯಿಂದ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ, ಹೊರಟೋದು. ಅಪ್ಪ, ನಾವು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು. ನೀನು ಬರಲ್ಲ ಅಂತ ಹೇಳಿದ್ರೆ ನೀನು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಓ, ಇದನ್ನೇನು ಹಾಸ್ಟೆಲ್ ಅಂತ ಅನ್ಕೊಂಡ್ರ? ನಿಮ್ಮನ್ನೆಲ್ಲ ಇಲ್ಲಿ ಇರಿಸ್ಕೊಳ್ಳೋದಕ್ಕೆ? ಇದು ವೃದ್ಧಾಶ್ರಮ. ನಡೀರಿ. ಹಲೋ, ನಾವೇನು ಒಳಗೆ ಬಂದು ಕೂತ್ಕಂತಿಲ್ಲ, ಇಲ್ಲೇ ಆಯ್ಕೊಂತು. ಯಜಮಾನ್ರು ಬಂದ್ರೆ ಕರ್ಕೊಂಡು ಹೋತ. ಅವ್ರನ್ನ ದೂರದಿಂದ ನೋಡ್ಕೊಂಡು ನಾವಿಲ್ಲೇ ಇರ್ತೀವಿ. ಒಟ್ನಲ್ಲಿ ನಮ್ ತಾತ ನಮ್ ಕಣ್ಮುಂದೆನೆ ಕಾಣಿಸ್ತಿರ್ಬೇಕಷ್ಟೇ. ರೇ ಯಜಮಾನ್ರೆ, ನಿಮ್ಗೂ ಹೇಳಕ್ಕಾಗಲ್ಲ, ಇವ್ರಿಗೂ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇವ್ರ ಜೊತೆ ಮನೆಗೆ ಹೋಗ್ರಿ ರೀ. ನೋಡಿಪ್ಪ, ನಿಮಗೆ ನನ್ನನ್ನು ಇಟ್ಕೊಳಕ್ಕೆ ಇಷ್ಟ ಇಲ್ದಿದ್ರೆ ಹೇಳ್ಬಿಡಿ, ಬೇರೆ ವೃದ್ಧಾಶ್ರಮಕ್ಕೆ ಹೋಗ್ತೀನಿ. ನಾನು ಮಾತ್ರ ಮನೆಗೆ ಹೋಗೋದಿಲ್ಲ. ಅಪ್ಪ, ನಿತ್ಕಣಿ ಮರ್ರೆ. ಯಾಕಪ್ಪ ಇಷ್ಟೊಂದು ಹಠ ಮಾಡ್ತೀಯಾ? ನಾನು ನಿನ್ ಮಗ, ನಿನ್ನಷ್ಟೇ ಹಠ ನನಗೂ ಇದೆ. ನೀನ್ ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ. ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ. ಐ ಆಮ್ ಸೋ ಸಾರಿ. ಪ್ಲೀಸ್ ನಮ್ ಜೊತೆ ವಾಪಸ್ ಮನೆಗ್ ಬನ್ನಿ ತಾತ. ನಾನು ಬೇಕು ಅಂತ ಯಾವುದನ್ನು ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ಪುಟ್ಟ, ಎಷ್ಟು ಚಳಿದೆ ನೋಡು. ಸ್ವೆಟ್ ಆದ್ರೂ ಹಾಕೊಳ್ಳೋ, ಇಲ್ಲ ನಾನು ಕೊಡ್ಲಾ? ಥ್ಯಾಂಕ್ಸ್ ಅಂಕಲ್, ಆದ್ರೆ ಬೇಡ. ಎಷ್ಟೇ ಕಷ್ಟ ಆದ್ರೂ ಚಳಿ ಆದ್ರೂ ಪರವಾಗಿಲ್ಲ. ನಮ್ ತಾತ ಬರೋವರೆಗೂ ನಾನು ಎದ್ದಿರ್ತೀನಿ. ನೋಡಿ ಸ್ನೇಹಿತರೆ, ಆ ಮಗು ಅವ್ರ ತಾತನ ಎಷ್ಟು ಹಚ್ಕೊಂಡಿದೆ ಅಂತ. ಇವ್ರನ್ನೆಲ್ಲ ನೋಡಿ ನನ್ಗೊಂದ್ ಮಾತು ಹೇಳ್ಬೇಕು ಅನಿಸ್ತದೆ. ಮನೆ ಅಂದ್ಮೇಲೆ ಮಕ್ಳು ಇರ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ಸಂಸ್ಕಾರ ಕಲ್ಸೋದಕ್ಕೆ ಹಿರಿಯರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹ್ಯಾಟ್ಸ್ ಆಫ್ ಇವ್ರಿಗೆ. ನಿಮ್ಮಪ್ಪನಿಗೆ ಜನ್ಮ ಕೊಟ್ಟವರು ನಾನು. ನೋಡು, ನಮ್ಮಲ್ಲಿ ಯಾರ್ಯಾರಿಗೂ ನೋವು ಮಾಡೋದಿಲ್ಲ. ನೋಡು, ಏನೋ ವಿಷಯಗಳಿಗೆ ನಾನೇ ತಪ್ಪು ತಿಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ, ಇನ್ಮೇಲೆ ಹಾಗಾಗೋದಿಲ್ಲ. ವಿಶ್ವ ಅವರೇ, ನಿಮ್ಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿರೋ ಸಂಸ್ಕಾರ
ಎಲ್ಲ ಫ್ಯಾಮಿಲಿಲೂ ಇದ್ಬಿಟ್ರೆ ಈ ವೃದ್ಧಾಶ್ರಮದ ಅವಶ್ಯಕತೆನೇ ಇರೋದಿಲ್ಲ. ಸರ್, ನಮ್ಮ ತಂದೆನ ಜೋಪಾನವಾಗಿ ನೋಡ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಸರ್, ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಆಕ್ಚುಲಿ ನಾವು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ನೀವು ಬಂದಾಗ್ಲಿಂದ ನಿಮ್ ತಂದೆಗೋಸ್ಕರ ಪಟ್ಟ ಕಷ್ಟನ ನಾನು ಲೈವ್ ಮಾಡಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿದವರೆಲ್ಲ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ತಮ್ಮ ಪೇರೆಂಟ್ಸ್ ಎಲ್ಲ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಇದಕ್ಕಿಂತ ಖುಷಿ ವಿಚಾರ ಬೇಕಾ ಸರ್? ಎಂಥ ಸುದ್ದಿ ಕೊಟ್ಟೆಪ್ಪ. ಜಗತ್ತಿನ ವೃದ್ಧಾಶ್ರಮದಲ್ಲಿ ಯಾವ ದಿನ ಯಾವ ಹಿರಿಯರು ದಾಖಲಾತಿ ಆಗೋದಿನೋ ಆ ದಿನ ಪ್ರಪಂಚ ಉದ್ಧಾರ ಆಗತ್ತೆ. ನಾನೇನು ಬರ್ತೀನಿ. ಚೇಚೆ ಯಜಮಾನ್ರೆ, ಜೈಲ್ಗೆ, ಆಸ್ಪತ್ರೆಗೆ, ವೃದ್ಧಾಶ್ರಮಕ್ಕೆ ಬರ್ತೀನಿ ಅಂತ ಹೇಳಬಾರ್ದು. ಹೊರಡಿ, ಒಳ್ಳೇದಾಗಿ. ಬಂದ್ರಪ್ಪ, ಬಂದಕ್ಕಾದ ರಾಣಿ ತಗೊಳಮ್ಮ. ಅಂತೂ ಇಂತೂ ಹಠ ಮಾಡಿ ಅಪ್ಪನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾಯ್ತು. ಸದ್ಯ ಎಲ್ಲರೂ ನೆಮ್ಮದಿಯಿಂದ ಮಲಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ಭಗವಂತ, ನೀನೇ. ಶಿವಪ್ರಸಾದ್, ಭಗವಂತ, ಸುಲಭವಾಗಿ ಆಗೋ ಕೆಲಸಕ್ಕೆ ಬೆಟ್ಟದಷ್ಟು ಶ್ರಮ ಹಾಕ್ಬೇಕಾಯ್ತು ಅಂತ ಪಶ್ಚಾತ್ತಾಪ ಇಲ್ವ ಶಿವಪ್ರಸಾದ್? ಪಶ್ಚಾತ್ತಾಪನ? ಸಂಭ್ರಮ ಪಡೋ ವಿಚಾರಕ್ಕೆ ಪಶ್ಚಾತ್ತಾಪ ಯಾಕೆ ಭಗವಂತ? ಭಗವಂತ, ನಿನ್ ಮಕ್ಳು ಒಳ್ಳೇದಕ್ಕೆ ಅಂತ ನಿನ್ ಹೆಂಡತಿನೇ ಹೇಳಿದ್ಲಲ್ಲ ಶಿವಪ್ರಸಾದ್? ನನ್ನ ಹೆಂಡತಿ ಹೇಳಿದ್ರು ಓಕೆ, ನೀನ್ ಹೇಳ್ತಾ ಇರೋದು ಯಾಕೆ? ಡೂ ಗುಡ್ ಗೆಟ್ ಗುಡ್ ಅಂದ್ರೆ ಒಳ್ಳೇದು ಮಾಡು ಒಳ್ಳೇದ್ ಪಡಿ ಅಂತ ನೀನೇ ಹೇಳ್ಕೊಟ್ಟು ಈಗ ನೀನೇ ವ್ರತ ಮಾಡಿದ್ರೆ ಮಾತ್ರ ಒಳ್ಳೇದಾಗೋದು ಅಂತ ಹೇಳ್ತಾ ಇದೆಯಲ್ಲ ಭಗವಂತ. ವ್ರತ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿದ್ನ? ಮತ್ತೆ ಈ ನಂಬಿಕೆಗಳೆಲ್ಲ ಯಾಕೆ? ಇದರಿಂದ ಏನು ಉಪಯೋಗ? ಶಿವಪ್ರಸಾದ್, ಈ ನಾಡಲ್ಲಿ ಎಷ್ಟೋ ನಂಬಿಕೆಗಳು ಹುಟ್ಟುತ್ತೆ. ಅವರವರ ಅನುಭವಗಳ ಪ್ರಕಾರ ಎಷ್ಟೋ ನಂಬಿಕೆಗಳು ಉಳ್ಕೊಳ್ಳುತ್ತೆ, ಇನ್ನೆಷ್ಟೋ ನಂಬಿಕೆಗಳು ಮಾಯವಾಗುತ್ತೆ. ಉದಾಹರಣೆ, ಈ ಹಿಂದೆ ಇದ್ದ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಗಂಡ ಸತ್ ನಂತರ ಹೆಂಡತಿ ಕೇಶಮುಂಡನ, ಇವೆಲ್ಲ ಪದ್ಧತಿಗಳು ಜಾರಿಯಲ್ಲಿದ್ವು. ಆದ್ರೆ ಕಾಲಕ್ರಮೇಣ ಮನುಷ್ಯರಿಗೆ ಇದು ತಪ್ಪು ಅಂತ ಅರಿವಾಗಿ ಅದನ್ನ ನಿಲ್ಲಿಸಿದ್ರು. ಹೌದು ಭಗವಂತ, ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಬಾಲ್ಯ ವಿವಾಹ, ಗಂಡ ಸತ್ ಮೇಲೆ ಕೇಶ ಮುಂಡನ ಮಾಡಿಸೋದು, ಚಿತೆಗಾರಿ ಪ್ರಾಣ ಕಳ್ಕೊಳ್ಳೋದು, ಇದೆಲ್ಲ ಅಮಾನವೀಯ, ಅಪರಾಧ, ಅನ್ಯಾಯ ಮಾಡ್ಕೂಡ್ದು. ಸತ್ಯ. ಆದ್ರೆ ಈ ಅತಿ ವೇಗದ ಬದಲಾವಣೆಯ ಜಗತ್ತಿನಲ್ಲಿ ಎಷ್ಟೋ ಪದ್ಧತಿಗಳು ಚಾಲ್ತಿಯಲ್ಲಿವೆ. ಜನರು ಅದನ್ನ ಇನ್ನೂ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಏನರ್ಥ? ಅವ್ರಿಗದು ಕಂಫರ್ಟಬಲ್ ಆಗಿದೆ ಅಂತ ಅರ್ಥ. ಶಿವಪ್ರಸಾದ್, ಪದ್ಧತಿಗಳನ್ನ ಕಂಫರ್ಟೇಬಲ್ಗೋಸ್ಕರ ಮಾಡಲ್ಲ, ಕನ್ವಿನಿಯಂಟ್ ಆಗಿ ಕನ್ವಿನ್ಸ್ ಆಗಿ ಮಾಡ್ತಾರೆ. ಕೆಲವರು ಗೊತ್ತಿಲ್ಲದೆ ಮಾಡಬಹುದು, ಇನ್ನು ಕೆಲವರು ಪೂರ್ಣ ತಿಳಿದುಕೊಂಡು ಮಾಡಬಹುದು. ಆದ್ರೆ ಅಲ್ಲಿ ಮಾಡಿದ್ದಾರೆ ಅನ್ನೋದಷ್ಟೇ ಮುಖ್ಯವಾಗಿರೋದು. ಅದೇ ನನ್ನ ಪ್ರಶ್ನೆ ಕೂಡ. ಯಾಕೆ ಮಾಡಬೇಕು? ಸ್ಟೀವ್ ಜಾಬ್ಸು, ಎಲಾನ್ ಮಸ್ಕು ಇವರೇನ್ ಲಕ್ಷ್ಮೀ ಪೂಜೆ ಮಾಡಿದ್ರ? ಆದ್ರೂ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ವಾ? ನಮ್ಮ ಐನ್ಸ್ಟೈನು ಸರಸ್ವತಿ ಪೂಜೆ ಮಾಡಿದ್ರ? ಇಲ್ವೇ? ಆದ್ರೂ ನೋಬೆಲ್ ಪ್ರೈಸು ಮನೆಗೆ ಹುಡ್ಕೊಂಡು ಬಂದಿಲ್ವೇ? ಸೊ ಶ್ರಮ ಇದ್ರೆ ಫಲ ಅನ್ನೋದನ್ನ ನಾನು ನಂಬ್ತೀನಿ. ವ್ರತ ಮಾಡಿದ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ನಂಬಲ್ಲ. ಬೇರೆಯವ್ರು ನಂಬಿದ್ರೆ ನನ್ನ ಅಭ್ಯಂತರ ಇಲ್ಲ. ನಿನ್ನೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಹತ್ರದಲ್ಲೇ ಇದೆ ಶಿವಪ್ರಸಾದ್. ಆದ್ರೆ ಸ್ವಲ್ಪ ಎತ್ತರದಲ್ಲಿ ನಿಂತು ಯೋಚಿಸು, ಎಲ್ಲ ನಿನ್ನ ಅರಿವಿಗೆ ಬರುತ್ತೆ.
ಉತ್ತರ, ಹತ್ರ, ಎತ್ತರ. ವಾಟ್ ಇಸ್ ದಿಸ್ ವಿಚಿತ್ರ? ಬಟ್ ಹೇಳಿರೋದು ನನ್ನ ಮಿತ್ರ, ಅವ್ರನ್ನೇ ಕೇಳ್ಬಿಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ? ಬೇಕು ಅಂತ ಮಾಡ್ಲಿಲ್ಲ. ಮಾಡ್ಕೊಂಡ್ ಬಂದ್ಮೇಲೆ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಅಂತ ಯಾರೇ ಕೇಳ್ತಾರೆ? ಅಯ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಅಮ್ಮ ಯಾಕೆ ಸ್ಟೋರ್ ಆಗಿ ಆಡ್ತಿದ್ಯಾ? ಇದೆಲ್ಲ ಒಂದ್ ಮ್ಯಾಟ್ರಾ? ಅಕ್ಕ, ಫೇಲಿಯರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ನೀನು ಹಾಗೆ ಇನ್ನೊಂದ್ 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗು. ಪ್ರತಿ ಫೇಲಿಯರ್ ನ ಸ್ಟೆಪ್ ಆಗಿ ಮಾಡ್ಕೋ, ಆಗ ಬೇಗ ಮೇಲ್ ಬರ್ಬೋದು. ನಾನು ಈಗಾಗ್ಲೇ ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಕೂತಿದ್ರೆ ಇನ್ನ 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬೇಕಂತೆ. ಸುಮ್ಮನಿರೋ. ಅಯ್ಯೋ, ನಾನು ಹೇಳೋದೇ ನಿನಗೆ ಅರ್ಥ ಆಗ್ತಿಲ್ಲ ಅಪ್ಪ. ಅಮ್ಮ, ತಾತ ನಂಗೆ 50 ರೂಪೀಸ್ ದುಡ್ಡು ಕೊಟ್ಟಿದ್ರಲ್ಲ, ಎಲ್ಲದು? ಏಯ್, ಅಕ್ಕ ಅಳ್ತಿದ್ದಾಳೆ, ಕಣ್ಣೀರು ಒರ್ಸು ಅಂದ್ರೆ ದುಡ್ಡು ಕೇಳ್ತೇನೋ? ದುಡ್ಡು? ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಕ್ಕ, 50 ರೂಪಾಯಿ ನೋಟ್ ನ ಮುದ್ರಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗತ್ತಾ? ಇಲ್ಲ. ಅದನ್ನ ತಗೊಂಡ್ ಕೆಳಗ್ ಬಿಸಾಕಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗತ್ತಾ? ಇಲ್ಲ. ಹಾಕೊಂಡ್ ಚಕ 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 ಅಂತ ತುಳಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗತ್ತಾ? ಇಲ್ಲ ಕಣ, ಅಷ್ಟೇ ಲೈಫು. ನಮ್ಮಂತ ಸ್ಟೂಡೆಂಟ್ಸ್ ಫೇಲ್ ಆದ್ರೂ ವ್ಯಾಲ್ಯೂ ಕಡಿಮೆ ಆಗಲ್ಲ. ಎಕ್ಸಾಂಪಲ್ ನನ್ನನ್ನೇ ತಗೋ, ನಾನು ಎಷ್ಟು ಸಲ ಫೇಲ್ ಆಗಿದ್ದೀನಿ, ಆದ್ರೂ ನನ್ನ ವ್ಯಾಲ್ಯೂ ಕಡಿಮೆ ಆಗಿದ್ಯಾ? ವ್ಯಾಲ್ಯೂ ವ್ಯಾಲ್ಯೂ ಅಲ್ಲಿ ಬಾಗಿಲು ಸುದ್ದಿ ಕೊಂಡಿದ್ದೀನಿ, ತಗೊಂಡ್ಬನ್ರಿ. ವ್ಯಾಲ್ಯೂ ಅಂತ ಪ್ರಣಿ, ನೀನ್ ಹೀಗ ಅಳ್ತಾ ಕೂತ್ಕೊಂಡ್ರೆ 29, 92 ಆಗಲ್ಲ ಕಣೆ. ಕರೆದಾಗಿರಿ ಬಂದ್ರಾ? ನೋಡಿ ನಿಮ್ ಮಗಳನ್ನ ನೋಡ್ತಾ ಇದ್ದೀನಿ. ಪ್ರಣಿ, ಯಾಕಮ್ಮ ಅಳ್ತಾ ಇದ್ಯಾ? ಅಂತ ಅಪ್ಪಂಗ್ ಮಗಳ ಹುಟ್ಟಿದ್ಮೇಲೆ ಅಳ್ದೆ ಇನ್ನೇನ್ರಿ ಮಾಡ್ತಾಳೆ? ಅವಳ ಕಣ್ಣೀರಿಗೆ ನೀವೇ ಕಾರಣ. ನಾನೇನ್ ಮಾಡಿದೆ ಪ್ರಣಿ? ಅಪ್ಪ, ನಾನು ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ಪ್ರಣಿ, ನೀನ್ ಫೇಲ್ ಆಗಿಲ್ಲ, ನೀನು ರ್ಯಾಂಕ್ ತೆಗಿಯೋ ಸ್ಟೂಡೆಂಟೇ. ಆದ್ರೆ ನೀನ್ ಫೇಲ್ ಆಗಕ್ ಕಾರಣ ನಿಮ್ಮ. ಏನ್ ಮಾತಾಡ್ತಾ ಇದೀಯ ಗಿರಿ ನೀನು? ಅವಳು ಫೇಲ್ ಆಗೋದಕ್ಕೆ ನಾನ್ ಕಾರಣನ? ದಿನ ಬೆಳಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನನ್ನ ಮಗಳು ರ್ಯಾಂಕ್ ಬರ್ಲಿ ಅಂತ. ಪ್ರಾರ್ಥನೆ ಮಾಡ್ಕೊಂಡ್ರೆ ಏನ್ರಿ ಪ್ರಯೋಜನ? ಮಕ್ಳಿಗೆಲ್ಲ ಒಳ್ಳೇದಾಗತ್ತೆ, ವ್ರತ ಮಾಡ್ಬೇಕು, ಬೆಳಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ರೆ, ದೇವಸ್ಥಾನಕ್ಕ ನಾನ್ ಬರಲ್ಲಪ್ಪ, ಅಯ್ಯೋ ಚಳಿ, ನಾನಂತೂ ತಣ್ಣೀರಲ್ಲಿ ಸ್ನಾನ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡೋದು ಪೂಜೆ ಮಾಡಿದ್ರೆ ಮಾತ್ರನಾ, ವ್ರತ ಮಾಡಿದ್ರೆ ಮಾತ್ರನಾ ಅಂತ ಕೇಳಿದ್ರಿ ತಾನೆ? ಅದಕ್ಕೆ ಆ ಭಗವಂತ ಕೋಪ ಮಾಡ್ಕೊಂಡು ನನ್ ಮಗಳು ಫೇಲ್ ಆಗೋ ಹಾಗೆ ಮಾಡಿದಾನೆ. ಅಪ್ಪ, ನಾನು ಎಲ್ಲಾನು ಓದಿದೆ, ಆದ್ರೆ ಬರೇ ಕೂತಿದ ತಕ್ಷಣ ನನಗೇನು ನೆನಪೇ ಆಗ್ತಿರ್ಲಿಲ್ಲ. ಕೇಳಿಸ್ಕೊಂಡ್ರಿ? ಕೇಳಿಸ್ಕೊಂಡ್ರ? ಎಲ್ಲ ಓದಿದ್ರು ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಇವತ್ತೇ ಅಲ್ವಾ ನಾನು ಆಫೀಸಿಂದ ಬೇಗ ಬಂದಿರೋದು. ಬೆಳಗ್ಗೆ ಬೇಗ ಹೇಳ್ಬೇಡಿ, ಸಂಜೆ ಆಫೀಸಿಂದ ಬೇಗ ಮನೆಗೆ ಬಂದು ಫೋನ್ ನೋಡ್ತಾ ಕೂತ್ಕೊಳ್ಳಿ. ನಾನು ಒಬ್ಳೆ ಸಾಯ್ಬೇಕು, ಯಾರು ನನ್ನ ಮಾತು ಕೇಳಲ್ಲ. ಯಾಕಿರಿ ಮತ್ತೆ ಶುರು ಹಚ್ಕೋತಾ ಇದೀಯಾ? ಪಾಪ ಪ್ರಣಿ ಅವಳ ಪಾಡುಗಳು ಓದ್ತಾ ಇಲ್ವಾ? ಏನಮ್ಮ? ಹೋ ಅಪ್ಪ, ಮೊದ್ಲಿಗಿಂತ ಚೆನ್ನಾಗಿ ಓದ್ತೀನಿ. ಅವ್ರು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ರು ಒಂದ್ ಕ್ಷಣ ಯೋಚನೆ ಮಾಡದೆ ಹಂಗೆ ಆನ್ಸರ್ ಮಾಡೋ ತರ ಪ್ರಿಪೇರ್ ಆಗ್ತೀನಿ. ನೋಡಿದ್ಯಾ, ಒಂದು ಸರಿ ಸೋತಾಗ್ಲೇ ಗೆಲ್ಲಲೇಬೇಕು ಅನ್ನೋ ಹಠ ದುಪ್ಪಟ್ಟಾಗೋದು. ಗೆದ್ದೇ ಗೆಲ್ತೀವಿ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಇದೇ ನಮ್ಮ ಮಿಡಲ್ ಕ್ಲಾಸ್ಗೆ ವೇದವಾಕ್ಯ. ಇದನ್ನೇ ಫಾಲೋ ಮಾಡು. ಅಪ್ಪ ಮಗಳು ಒಂದಾಗ್ಬಿಡ್ತೀರಾ? ನನ್ ಮನ್ಸಲ್ಲಿರೋ ನೋವು ನನಗ್ ಮಾತ್ರ ಗೊತ್ತು. ನೀನ್ ಯಾಕಮ್ಮ ನೊಂದ್ಕೋತೀಯ? ಯಾವಾಗ್ಲೂ ನೀನ್ ಮಾಡೋ ವ್ರತಕ್ಕೆ ಅಡ್ಡಿ ಮಾಡ್ತಾ ಇರ್ತಾನೆ ಅವನು. ತಂದು ಅಪ್ಪ, ನಾನು ಯಾವ ಸಂಪ್ರದಾಯಕ್ಕೂ ಯಾವ ವ್ರತಗಳಿಗೂ ವಿರೋಧ ವ್ಯಕ್ತಪಡಿಸಲ್ಲ. ಅದೆಲ್ಲ ಅವ್ರವ್ರ ನಂಬಿಕೆ, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ನನಗ್ ಮಾಡು ಅಂತ ಬಲವಂತ ಮಾಡ್ಕೊಡುದು ಅಷ್ಟೇ ನಾನು ಹೇಳೋದು. ಅಲ್ಲ ಮಾವ, ನಾನ್ ವ್ರತ ಮಾಡ್ತಿರೋದು ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ? ಹೌದು. ನನ್ ಜೊತೆ ಇವ್ರಿಗೆ ವ್ರತ ಮಾಡೋದಕ್ಕೆ ಏನ್? ವಾದಗೋಷ್ಠಿಗೂ ಮೊದ್ಲೇ ಮಕ್ಕಳೇ ಮನ್ಕೆ ಮುಟ್ಟಿದ್ರಾ? ಯಜಮಾನ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಆಸ್ಟ್ರಾನಮಿ, ಅರ್ತ್ ಸೈನ್ಸ್, ನ್ಯಾಚುರಲ್ ಸೈನ್ಸ್, ಚಂದ್ರಯಾನ, ಮಂಗಳಯಾನ, ಸಮುದ್ರಯಾನಕ್ಕೂ ರೆಡಿ ಆಗ್ತಿದ್ದೆ. ಈ ರಾಜಕಾಲುವೆಯಾನ ಬಿಟ್ಬಿಟ್ಟಿಯಲ್ಲಪ್ಪ, ಅದನ್ನು ಓದಿ ಬಿಸಾಕ್ತೆ ಕಾಣ್ತಾ ಇರಿ. ಬಿಸಾಕ್ಬೇಡಪ್ಪ, ಹಾಗೆ ಮುಚ್ಚಿಟ್ಬಿಡು, ಯಾಕಂದ್ರೆ ಪುಸ್ತಕಕ್ಕೂ ಬೆಲೆ ಇದೆ. ಕಾಣ್ತಾ ಇರಿ ಯಜಮಾನ್ರೆ, ನನ್ನ ಓದಿನ ತಿಳುವಳಿಕೆಯಿಂದ ಎದುರಾಳಿನ ಹ್ಯಾಂಗ್ ಕಟ್ ಹಾಕ್ತೆ ಅಂದಳಿ. ನೀನೇ ಕಟ್ ಹಾಕ್ತೀಯೋ ಅಥವಾ ಅವರೇ ನೀನ್ ಕಟ್ಟಿ ನೇತ್ ಹಾಕ್ತಾರು, ಯಾರಿಗ್ ಗೊತ್ತು? ಓದು ಓದು ಓದು.
ಏನಮ್ಮ ಗಿರಿಜಾ ಎಲ್ಲ ಓದಾಯ್ತಾ? ಹ್ಞೂ ಮಾವ, ರಾಮಾಯಣ ಓದ್ ಮುಗಿಸಿ ಈಗ ಮಹಾಭಾರತ ಓದ್ತಾ ಇದ್ದೀನಿ. ಬರೀ ಎರಡೇನಾ? ಅಯ್ಯೋ ಇಲ್ಲ ಮಾವ, ಸ್ಕಂದ ಪುರಾಣ, ಶಿವಪುರಾಣ, ವಿಶ್ವಪುರಾಣ, ಭವಿಷ್ಯ ಪುರಾಣ ಎಲ್ಲ ಓದಿದ್ದೀನಿ. ಮತ್ತೆ ನಿನ್ ತಂಗಿ ಪುರಾಣ? ನಾನು ಇಲ್ಲೇ ಇದ್ದೀನಿ ಮಾವಯ್ಯ. ಕಾಣ್ತಾ ಇದೆಯಮ್ಮ. ನೀನ್ ಯಾವ ಪುರಾಣ ಓದ್ತಿದ್ಯಾ? ಈಗಾಗ್ಲೇ ಸಮಾರಾಂಗಣ ಸೂತ್ರಧಾರ ಮತ್ತೆ ವೇದನೂ ಓದ್ ಮುಗಿಸಿ ಖಗೋಳ ಶಾಸ್ತ್ರ, ಭೂಗೋಳ ಶಾಸ್ತ್ರ ಓದ್ತಾ ಇದ್ದೀನಿ. ಅರ್ಥಶಾಸ್ತ್ರ ಪ್ರವೀಣೆ ಪ್ರಳಿಯಲ್ಲಮ್ಮ. ತಾತ, ನಾನು ಹಳೆ ನ್ಯೂಸ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದೆ. ನಿನ್ಗೇನ್ ಗ್ರಾಚಾರನಮ್ಮ? ಏನ್ ಲೆಕ್ಕ ಮಾಡಿ ಎಲ್ಲ ತೂಕ ಹಾಕಕ್ಕ? ಇಲ್ಲ ತಾತ, ಹಿರಿಯರು ಈ ವಿಚಾರಗಳ ಬಗ್ಗೆ ಎಲ್ಲ ಇದ್ರಲ್ಲಿ ಬರ್ದಿರ್ತಾರೆ. ಅದನ್ನ ಓದಿ ತಿಳ್ಕೊಂಡು ನಾಳೆ ವಾದ ಮಾಡ್ತೀನಿ. ಗುಡ್ ಗುಡ್ ಗುಡ್. ಎಲ್ಲಾರು ಚೆನ್ನಾಗಿ ಓದಿ. ನಾಳೆ ಬೆಳಗ್ಗೆನೆ ವಾದಗೋಷ್ಠಿ ಪ್ರಾರಂಭ. ಸರಿ ಮಾವ. Silence. Listen to me. ಡೈನಿಂಗ್ ಟೇಬಲ್ ಬಳಿ ನೆರೆದಿರುವ ಶಿವಕೃಪಾದ ಶಿವರವರೇ ಹಾಗೂ ಗಿರಿಜಾರವರೇ ಮತ್ತು ನಮ್ಮ ಮನೆಗೆ ಆಗಾಗ್ಗೆ ಬಂದು ಬೋಂಡಾ ಬಜಿ ತಿಂದುಕೊಂಡು ಹೋಗುತ್ತಿರುವ ಕಾಶಿಯವರೇ, ಅವರ ಧರ್ಮಪತ್ನಿ ಗೌರಿಯವರೇ. ಅಯ್ಯ ಬರ್ತೀನ್ರಪ್ಪ. ಈಗ ನಾನು ತಾತ ಅಲ್ಲ, ನಿರೂಪಕ. ಯಾವ ಪಕ? ನಿರೂಪಕ ಅಂದರೆ ಈ ವಾದಗೋಷ್ಠಿಯನ್ನು ನಿಷ್ಪಕ್ಷಪಾತವಾಗಿ ನಡೆಸಿಕೊಡುವ ಆಂಕರ್. ಹಾಗಾಗಿ ಆದಾಯಕ್ಕಿಂತ ಸಂಪ್ರದಾಯಕ್ಕೆ ಬೆಲೆ ಜಾಸ್ತಿ. ನೋಡಿ ಗಿರಿಜಾ ಮೇಡಮ್, ಸಂಪ್ರದಾಯ ಹುಟ್ಟಿರ್ಲಿ, ಆದ್ರೆ ಜಗತ್ತು ಹೇಗೆ ಸೃಷ್ಟಿ ಆಯಿತು ಅಂತ ಕಂಡು ಹಿಡಿದಿದ್ದು ನಮ್ಮ ಸೈನ್ಸ್. ಅದು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿದೆ. ಹಾಗಾಗಿ ಸೈನ್ಸ್ ಇಸ್ ಗ್ರೇಟ್. ಮಿಸ್ಟರ್ ಸಾರಿ ಅಪ್ಪ, ಚಿಕ್ಕಪ್ಪ, ನೀವಿಬ್ರು ಸೈನ್ಸು ಅಂತಿರಲ್ಲ. ಸೈನ್ಸ್ನ ಓದಕ್ಕೆ, ಅರ್ಥ ಮಾಡ್ಕೊಳಕ್ಕೆ ನಮಗ್ ಬುದ್ಧಿ ಅಂತ ಕೊಟ್ಟಿರೋದು ಒಂದು ಶಕ್ತಿ. ಎಲ್ಲಾ ಜೀವಿಗಳಲ್ಲೂ ಮನುಷ್ಯ ಜೀವಿಗೆ ಮಾತ್ರ ಮಾತಾಡಕ್ಕಾಗತ್ತೆ, ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂದ್ರೆ ಅದ್ರಿಂದ ಒಂದು ಶಕ್ತಿ ಇದೆ. ಅದನ್ನೇ ನಾವು ಸಂಪ್ರದಾಯ ಅಂತ ಆರಾಧಿಸೋದು. ಕಂದ ಪ್ರಣೇ, ಸೈನ್ಸ್ ಗ್ರೇಟ್ ಅಲ್ಲ ಅಂದೇಳಿ ಹೇಳ್ತಿಪ್ಪು ನೀನೆ ಸೇರ್ಕೊಂಡಿಪ್ಪುದು ಸೈನ್ಸಿಗೆ. ಇದು ಪಾಯಿಂಟ್ ಅಂದ್ರೆ. ಥ್ಯಾಂಕ್ ಯು. ಇಲ್ಕಣ, ರಾತ್ರಿ ಆದ ಕೂಡಲೇ ಕತ್ಲಕ್. ಆಗ ನೀ ಹೆಂಗ್ ಗೊತ್ತೇ? ಅದಕ್ಕೆ ಬಲ್ಬ್ ಬೇಕು. ಆ ಬಲ್ಬನ್ನ ಕಂಡು ಹಿಡಿದ ಥಾಮಸ್ ಆಲ್ವಾ ಎಡಿಸನ್. ಆ ಬಲ್ಬ್ ಊರಕ್ಕೆ ಕರೆಂಟ್ ಬೇಕು. ಕರೆಂಟ್ ಅನ್ನ ಕಂಡು ಹಿಡಿದ ಬೆಂಜಮಿನ್ ಫ್ರಾಂಕ್ಲಿನ್. ಸೊ ಸೈನ್ಸ್ ಇಸ್ ಗ್ರೇಟ್. ಆಕಾಶ್ ರೇ ನಿರೂಪಕರೇ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬರೀ ಹೆಣ್ಮಕ್ಳು ಹೇಳಿದಕ್ಕೆ ಮಾತ್ರ ಚಪ್ಪಾಳೆ ಹೊಡಿತಾ ಇದ್ದೀರಾ. ನಾವು ಹೇಳಿದಕ್ಕೆ ಯಾವುದಕ್ಕೂ ಚಪ್ಪಾಳೆ ಇಲ್ವಲ್ಲ. ಇದೇನಾ ನಿಮ್ಮ ನಿಷ್ಪಕ್ಷಪಾತ ಅಂದ್ರೆ? ನೋಡಿ, ನಿರೂಪಣೆ ಮಾಡೋ ಹಾಗಿದ್ರೆ ನ್ಯಾಯವಾಗಿ ಮಾಡಿ. ನನ್ನ ಇಷ್ಟ ಕಣೋ, ಯಾರು ಬೇಕಾದ್ರೂ ಚಪ್ಪಾಳೆ ಹೊಡಿತೀನಿ. ಯಜಮಾನ್ರೆ, ಶಾಟ್ ಅಪ್, ಕಾಲ್ ಮೀ ಆಂಕರ್. ಓಕೆ ಆಂಕರ್ ಅವರೇ, ನೀವು ಅವ್ರಿಗೆ ಚಪ್ಪಾಳೆ ಹೊಡೋದಿದ್ರೆ ಅವ್ರ ಟೀಮೇ ಸೇರ್ಕೊಳ್ಳಿ. ನಮ್ಗೆ ಬೇರೆ ಆಂಕರ್ ಬೇಕೇ ಬೇಕು. ಅಯ್ಯ, ಸುಮ್ನೆ ಸಂಪ್ರದಾಯನೇ ಗ್ರೇಟು ಅಂತ ಒಪ್ಕೊಳ್ಳಿ. ಈಗ ಬೇರೆ ಆಂಕರ್ ಬೇಕು ಅಂದ್ರೆ ಯಾರು ಬರ್ತಾರೆ? ಎಕ್ಸ್ಕ್ಯೂಸ್ ಮಿ ಸರ್. ಯಾರೋ ಕರಿತಾ ಇದ್ದಾರೆ, ಮಾತಾಡ್ಕೊಂಡು ಬಂದು ಆಮೇಲೆ ವಿಚಾರಿಸ್ಕೊಂತೀನಿ. ಸೈನ್ಸ್ ಗ್ರೇಟ್ ಅಂತ ನೀವು ಹೇಳ್ತಿದ್ದೀರಾ, ನಿಜ, ಒಪ್ಕೋಬೇಕಾದ್ದೆ. ಆದರೆ ನಮ್ಮ ಹಿರಿಯರು ಹಾಕಿರುವಂಥ ಸಂಪ್ರದಾಯಗಳು, ಪದ್ಧತಿಗಳು, ದಾರಿಗಳು, ಇದನ್ನು ಯಾವತ್ತೂ ನಾವು ಮರಿಬಾರ್ದು. ಅದನ್ನು ತಿಳ್ಕೊಳ್ಳೋದು ತುಂಬಾ ಸೂಕ್ತ. ನೀವೆಲ್ಲ ಡಾಲ್ಟನ್ ಬಗ್ಗೆ ಕೇಳಿರ್ತೀರ, ಪರಮಾಣು ವಿಜ್ಞಾನದ ಪಿತಾಮಹ. ಆದರೆ ಸಾವಿರಾರು ವರ್ಷದ ಹಿಂದೆ ಪರಮಾಣುವಿನ ಬಗ್ಗೆ ವಿವರವಾಗಿ ಹೇಳಿದವನು ಮಹರ್ಷಿ ಕಣಾದ. ಪೈಥಾಗೊರಸ್ ಥಿಯರಂ ಬಗ್ಗೆ ಕೇಳಿರ್ತೀರ, ಆದರೆ ಅದಕ್ಕೂ 100 ವರ್ಷಗಳ ಹಿಂದೆ ಸುಳ್ವ ಸೂತ್ರದ ಮೂಲಕ ಅದನ್ನು ಬರೆದವರು
ಬೋಧಾಯನ. ಭಾಸ್ಕರಾಚಾರ್ಯ ಸಿದ್ಧಾಂತ ಶಿರೋಮಣಿ ಅನ್ನೋ ಗಣಿತದ ಪುಸ್ತಕ ಬರೆದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡಿರುವಂತ ಮೂಲ ಕಾರಣಕರ್ತರು. ಅಧ್ಯಯನದ ಪ್ರಕಾರ ಅವರು ನಮ್ಮ ಬಿಜಾಪುರದವರು. ಬರೀ ಗಣಿತ ವಿಜ್ಞಾನ ಮಾತ್ರ ಅಲ್ಲ, ಹೆಣ್ಮಕ್ಳ ಅತ್ಯಾಪ್ತ ಲೋಹ ಚಿನ್ನ, ಯಾವುದೇ ಲೋಹವನ್ನು ಬಳಸಿಕೊಂಡು ಚಿನ್ನವನ್ನು ಹೇಗೆ ಮಾಡಬೇಕೆಂಬುವ ಕಲೆ, ಅದನ್ನ ಕರಗತ ಮಾಡ್ಕೋಬೇಕೆಂಬ ವಿಜ್ಞಾನಿ ನಾಗಾರ್ಜುನ. ಚಿನ್ನದ ಲೇಪನವನ್ನು ಬಳಸಿ ಒಡವೆಗಳನ್ನು ಹೇಗೆ ತಯಾರು ಮಾಡಬೇಕೆಂಬ ಜ್ಞಾನ ಅವರು ಬರೆದ ರಸರತ್ನಾಕರ ಗ್ರಂಥದಲ್ಲಿದೆ. ಅಷ್ಟೇ ಅಲ್ಲ, ವೈದ್ಯಕೀಯ ಲೋಕದಲ್ಲೂ ಘಟಾನುಘಟಿಗಳಿದ್ದಾರೆ. ಸುಶ್ರುತ, ಆ ಕಾಲದ ಸರ್ಜನ್, ಅವರ ಸುಶ್ರುತ ಸಂಹಿತೆಯಲ್ಲಿ 1100ಕ್ಕೂ ಹೆಚ್ಚಿನ ಕಾಯಿಲೆಗಳು, 24 ವಿವಿಧ ರೀತಿಯ ಜ್ವರಗಳು ಹಾಗೂ 20 ರೀತಿಯ ಮೂತ್ರಕೋಶ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡಿದ್ದಾರೆ. ಹಾಗೂ 760 ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುಶ್ರುತ ಜಗತ್ತಿನ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಸರ್ಜನ್. ಶಸ್ತ್ರಚಿಕಿತ್ಸೆಗೆ ಬಳಸುವ 101 ಶಸ್ತ್ರಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಇನ್ನು ಚರಕ, ವೈದ್ಯಕೀಯ ವಿಜ್ಞಾನದ ಪಿತಾಮಹ. ಅವರು ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಮೆಟಬಾಲಿಸಮ್ ಬಗ್ಗೆ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ರು. ನೀವೀಗ ಕಾಯಿಲೆಗೆ ಔಷಧಿ ಕೊಟ್ಟರೆ ಸಾಕು ಅಂತ ಹೇಳ್ತೀರಾ, ಆದರೆ ಅವರು ಕಾಯಿಲೆಗೆ ಮೂಲ ಕಾರಣವನ್ನು ಹುಡುಕಿ ಅದನ್ನೇ ನಿರ್ಮೂಲನೆ ಮಾಡ್ತಿದ್ರು. ನಮ್ಮ ಅಗಸ್ತ್ಯ ಮಹರ್ಷಿಗಳು ಕೇವಲ ಮಡಿಕೆ ಇಟ್ಕೊಂಡು ವಿದ್ಯುತ್ನ ಹೇಗೆ ತಯಾರಿಸಬೇಕು ಅನ್ನೋ ಫಾರ್ಮುಲಾನ ತಮ್ಮ ಮಂತ್ರದ ಮೂಲಕ ತಿಳಿಸಿದ್ರು. ಹಾಗೆ ನೋಡಕ್ ಹೋದ್ರೆ ನೀವು ಹೇಳುವಂತ ಎಷ್ಟೋ ಶ್ಲೋಕಗಳು, ಮಂತ್ರಗಳು, ಅದರಲ್ಲಿ ಭಕ್ತಿಯನ್ನಷ್ಟೇ ನೋಡ್ತಾ ಇದ್ದೀರಾ. ಜ್ಞಾನದ ದಾಹದಿಂದ ನೋಡಿದಾಗ ಅಂತಹ ಶ್ಲೋಕದಲ್ಲಿ ವಿಜ್ಞಾನದ ಎಷ್ಟೋ ಆವಿಷ್ಕಾರಗಳ ಫಾರ್ಮುಲಾಗಳಿದೆ. ಇದೇ ನಮ್ಮ ಸಂಪ್ರದಾಯ, ಇದೇ ನಮ್ಮ ಸಂಸ್ಕೃತಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ವಿಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ ಅಂತ ಅರ್ಥ. ಅದನ್ನು ನಮ್ಮ ಸಂತರು, ಯೋಗಿಗಳು, ಮಹರ್ಷಿಗಳು ತಮ್ಮ ಧ್ಯಾನ ಶಕ್ತಿಯಿಂದ ಸಂಪ್ರದಾಯದ ಮೂಲಕ ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಪಾಲಿಸ್ಬೇಕು. ಕಂದ, ಲಕ್ಷ್ಮಿ, ಎಷ್ಟು ದಿನಗಳಾಗಿತ್ತು ನಿನ್ನ ನೋಡಿ. ಚೆನ್ನಾಗಿದ್ಯಾ? ನಿನ್ ಜೊತೆ ಈ ಅಣ್ಣ ನೋಡ್ಬೇಕು ಅಂತ ಅನಿಸ್ಲೇ ಇಲ್ವಾ ನಿನಗೆ? ಸಾರಿ ಅಣ್ಣ, ನಾನು ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗಿದ್ದೆ. ಅದು ಅಲ್ಲದೆ ಫಿಲಂ ಅವಾರ್ಡ್ಗೆ ರೆಡ್ ಕಾರ್ಪೆಟ್ ನಡ್ಸೋದಕ್ಕೆ ಸೋಷಿಯಲ್ ಮೀಡಿಯಾದಿಂದ ನನ್ನನ್ನ ಚೂಸ್ ಮಾಡಿದ್ರು ಗೊತ್ತಾ. ಅದೊಂದು ದೊಡ್ಡ ಜವಾಬ್ದಾರಿ. ಅದ್ರ ಪ್ರಿಪ್ರೇಷನ್ ಅಲ್ಲೇ 6 ತಿಂಗಳು ಕಳೆದೋಯ್ತು. ಹಾಗಾಗಿ ಕಾಲ್ ಮಾಡೋದಕ್ಕಾಗಿಲ್ಲ, ಸಾರಿ. ಹೋಗ್ಲಿ ಬಿಡು, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ? ಗಿರಿ, ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನಗೊಬ್ಳು ತಂಗಿ ಪಾಪ ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಸಿಕ್ಕಾಪಟ್ಟೆ ಪೀಡಿಸ್ತಾ ಇದ್ದೆ. ಅವರಿಬ್ರು ಮನ್ಸೇ ಮಾಡ್ಲಿಲ್ಲ. ಕಡೆಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ. ಆ ದೇವ್ರು ನಮ್ಮ ಚಿಕ್ಕಪ್ಪನಿಗೆ ಇವಳನ್ನ ಕೊಟ್ಟ. ಇವಳು ಹುಟ್ಟಿದ ದಿವಸ ಅದೆಷ್ಟು ಸಂಭ್ರಮ ಪಟ್ಟಿದ್ದೀನೋ ನನಗ್ ಮಾತ್ರ ಗೊತ್ತು. ಏಯ್, ನಿನ್ನೊಬ್ಬನಿಗೆ ಅಲ್ವೋ ಇಡೀ ನಂಜನಗೂಡಿಗೆ ಗೊತ್ತು. ಅಮ್ಮ ಗಿರಿಜಾ, ನನ್ನ ತಮ್ಮನ ಹೆಂಡತಿನೂ ಹೇಳ್ತಾ ಇದ್ರು, ಲಕ್ಷ್ಮಿ ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಶಿವ ಹೇಳೋದನ್ನ ನಾವು ನೋಡಕ್ಕಾಗಲ್ಲಪ್ಪ ಅಂತ ಹೇಳ್ತಿದ್ರು. ಅಂದ್ರೆ ಅಷ್ಟು ಪ್ರೀತಿ ತಂಗಿ ಮೇಲೆ ಶಿವಗೆ. ಜನ ಎಲ್ಲಿ ಬೇಜಾರಾಗ್ತಾರೋ ಅಂತ ಎಲ್ರಿಗೂ ಥ್ಯಾಂಕ್ ಯು ಅಂತ ಒಂದೇ ಕಮೆಂಟಲ್ಲಿ ಹೇಳ್ಬಿಡ್ತೀನಿ. ಬೇಜಾರಾಗ್ಬೇಡಿ. ಅಯ್ಯೋ ಕಂದ, ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ? ಯಾಕೆ ನನ್ನ ಬೇಡಿಕೆ ಈಡೇರಿಸಿಲ್ಲ ಅಂತ ಭಗವಂತನ ಕೇಳ್ಕೊಂಡ್ರೆ ಭಗವಂತನೂ ಇದೇ ಉತ್ತರ ಕೊಡ್ತಾನೆ. ಪಾಪ ಅವನ್ತಾನೆ ಎಷ್ಟು ಜನರದು ಅಂತ ಕೇಳ್ತಾನೆ. ಎಲ್ರಿಗೂ ಅವ್ರವ್ರ ಸರದಿ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು. ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಏನಾದ್ರು ತಿನ್ನು. ನಾನು ಆಫೀಸ್ಗೆ ಹೋಗಿ ಸಂಜೆನಿನ ಭೇಟಿ ಆಗ್ತೀನಿ. ಓಕೆ, ಬರ್ತೀನಿ ಗಿರಿ. ಅಪ್ಪ ಬರ್ತೀನಿ. ಹುಷಾರು ರೀ. ಹಾ, ಬಾ, ನಿಮ್ಗೆ ಕಾಫಿ ತಂದು ಕೊಡ್ತೀನಿ. ಆಯ್ತು. ಅಕ್ಕ, ಬೆಳಿಗ್ಗೆಯಿಂದ ಹಿಂಸೆ ಕೊಡ್ತಾ ಇದಾರೆ, ಅದಕ್ಕೆ ಕರ್ಕೊಂಬಂದೆ. ಲೈಕ್ ಲಕ್ಷ್ಮಿಗೆ ನೀವು ಅಷ್ಟು ದೊಡ್ಡ ಫ್ಯಾನಾ? ಬರೀ ದೊಡ್ಡ ಫ್ಯಾನ್ ಅಷ್ಟೇ ಅಲ್ಲ ಮರ್ರೆ, ಅವ್ರು ಒಂದೊಂದು ವಿಡಿಯೋನು ನಾನು 10 ಸಲ ಕಾಣ್ತೆ. ಅವ್ರಿಗೆಲ್ಲಾದ್ರೂ ಅಭಿಮಾನಿ ಸಂಘ ಅಂದಳಿ ಕಟ್ರೆ ಅದಕ್ಕೆ ನಾನೇ ಅಧ್ಯಕ್ಷ. ಅದಕ್ಕೆ ಗಿರ್ಜಮ್ಮ, ಲೈಕ್ ಲಕ್ಷ್ಮಿ ಅವ್ರನ್ನ ಸ್ವಲ್ಪ ಬೇಗ ಕರ್ಸಿ. ಅವಳಿಗೆ ಆಗ್ಲೇ ಬರಕ್ ಹೇಳಿದೀನಿ, ಇನ್ನೇನ್ ಬಂದ್ಬಿಡ್ತಾಳೆ. ನೀವು ಕೂತಿರಿ, ನಾನು ಬಜ್ಜಿ ಮಾಡಿದೀನಿ, ತಗೊಂಡ್ಬರ್ತೀನಿ. ಬಜ್ಜಿ ಮಾಡಿದ್ಯಾ? ನಿಂತ್ಕೊಳ್ರಿ. ಹಾಯ್. ಅಯ್ಯೋ ಲೈಕ್ ಲಕ್ಷ್ಮಿ ಅವರೇ, ಹಾಯ್, ಹೆಂಗಿದ್ರಿ? ನಾನು ನಿಮ್ ದೊಡ್ಡ ಫ್ಯಾನ್. ನಿಮ್ ಎಲ್ಲಾ ವಿಡಿಯೋಗಳಿಗೂ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ.
ಕೇರಾಡಿ ಕಾಶಿನಾಥ್ ಎಂಬ ಯೂಸರ್ ನೇಮ್ ಅಲ್ಲಿ. ಓ ನೀವೇನಾ? ಸೋ ಸ್ವೀಟ್ ಆಫ್ ಯು. ಮಧ್ಯರಾತ್ರಿ 3 ಗಂಟೆವರೆಗೂ ನೀವ್ ಹಾಕೋ ಎಲ್ಲಾ ಫುಡ್ ವಿಡಿಯೋನು ನೋಡ್ತಾನೆ ಇರ್ತಾರೆ. ಅದ್ರಲ್ಲೂ ತಿನ್ನೋ ವಿಡಿಯೋ ಸೌಂಡ್ ಬರುತ್ತಲ್ಲ, ಅದನ್ನಂತೂ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕಾಫಿ ಟೀ ಕುಡಿಯೋಗಂತೂ ಪದೇ ಪದೇ ನೋಡ್ತಾನೆ ಇರ್ತಾರೆ. ಇದೇ ಖುಷಿಗೆ ಒಂದು ಫೋಟೋ ತಗೊಂಬಲ್ಲ ನೋಡಿ, ಒಂದು ಫೋಟೋ ತೆಗಿ ನಮ್ಮಿಬ್ರದ್ದು. ಅಡ್ಡಿಲ್ಲ, 3 ಜನ ತಗೊಂಬ, ಬಾ ಸೆಲ್ಫಿ ತಗೊಂಬ. ಚೀಸ್. ಅಂತೂ ಇಂತೂ ಕಾಶಿ ಅವರೇ, ನಿಮ್ಮ ಆಸೆ ಪೂರೈಸಿದ್ದಾಯ್ತು. ಅಯ್ಯೋ ಗಿರ್ಜಮ್ಮ, ಆಸೆ ಪೂರೈಸುದೆಂತ ಇವತ್ತು ರಾತ್ರಿ ಇಡೀ ನಂಗೆ ನಿದ್ರೆಯೇ ಬರ್ತಿಲ್ಲ. ಇವ್ರು ಎಂತ ದೊಡ್ಡ ವ್ಲಾಗರ್, ಎಷ್ಟು ದೊಡ್ಡ ಸೆಲೆಬ್ರಿಟಿ ಅಂದ್ರೆ ಇವ್ರು ಒಂದು ವಿಡಿಯೋ ಹಾಕ್ರೆ ಸಾಕು ಮಿಲಿಯನ್ ವ್ಯೂಸ್ ದಾಟತ್ತ. ಇವ್ರು ಒಂದು ಹೋಟ್ಲಿಗೆ ಹೋಗಿ ರಿವ್ಯೂ ಕೊಟ್ರೆ ಸಾಕು, ಮಾರನೇ ದಿವಸ ಆ ಹೋಟ್ಲ್ ಮುಂದೆ 1 ಕಿಲೋಮೀಟರ್ ಗಟ್ಲೆ ಕ್ಯೂ ನಿಂತ್ಕೊಂಡಿರ್ತಾರೆ ಜನ. ಇಂಥವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ಖುಷಿ ಮಾರ್ರೆ. ಹೋಗುತ್ತೆ ಮೊದಲು ತಿನ್ನಿ. ಹೌದಲ್ಲ, ಬನ್ನಿ ಶೇರ್ ಮಾಡುವ. ಕಡೆ 1 ನಿಮಿಷ. ಶೇರ್ ಮಾಡೋ ಮೊದಲು ಒಂದು ಫುಡ್ ರಿವ್ಯೂ ತಗೊಳ್ತೀನಿ. ನಾನು ವಿಡಿಯೋ ಮಾಡ್ತೀನಿ, ನೀವು ತಿಂದು ರಿವ್ಯೂ ಹೇಳಬೇಕು. ಅಂದ್ರೆ ನಾನು ನಿಮ್ಮ ವಿಡಿಯೋದಲ್ಲಿ ಬತ್ತಾ? ಗೌರಿ ಚಂದ ಕಾತಿದ್ನ? ಸುರಸುಂದರಂಗ ಮಾಡೋ ಕೆಲಸನ ಮಾಡಿ. ಶುರು ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ವ್ಲಾಗ್. ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ, ನಮ್ಮ ಅತ್ತಿಗೆ ಮನೆಯಲ್ಲಿ. ಅವರು ಬಜ್ಜಿ ಮಾಡಿದ್ದಾರೆ, ಅದನ್ನ ತಿಂದು ರಿವ್ಯೂ ಕೊಡ್ತೀನಿ. ಓಕೆನಾ? ಸರಿ, ಈಗ ನಮ್ಮ ಮುಂದೆ ಇದ್ದಾರೆ ಕೆರಡಿ ಕಾಶಿನಾಥ್. ಕೆರಡಿ ಕಾಶಿನಾಥ್ ಅಲ್ಲ, ಕೆರಡಿ ಕಾಶಿನಾಥ್. ಕೆರಡಿ ಕಾಶಿನಾಥ್ ಅವರು. ಕಾಶಿ ಅವರೇ, ಸ್ಟಾರ್ಟ್ ಮಾಡಿ. ಅದ್ಭುತ. ಆಸ್ ಯೂಶುವಲ್ ನಮ್ಮ ಗಿರ್ಜಮ್ಮನ ಕೈ ರುಚಿ ಕಣಗೆ ಸೂಪರ್. ಅದರಲ್ಲೂ ಈ ಹಿಟ್ಟಿತ್ತಲ್ಲ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಆಮೇಲೆ ಅದ್ರೊಳಗೆ ಸ್ಟಫಿಂಗ್ ಸ್ಮೂತಾಗಿ ಒಳ್ಳೆ ರುಚಿ ಕೊಡ್ತಾ ಇದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್. ಇದಕ್ಕೆ ನಾನು 5 ಔಟ್ ಆಫ್ 5 ಕೊಡ್ತೆ. ಓಕೆ ಗಾಯ್ಸ್, ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್. ಲೈಕ್ ಬಂತ? ಅದ್ಗೆ ಅಣ್ಣ ಯಾವಾಗ ಬರ್ತಾರೆ? ನಾಳೆ ವ್ಲಾಗ್ ಮಾಡಕ್ ಹೋಗ್ಬೇಕು. ಇವತ್ತು ಸಂಜೆ ಬರ್ತಿದ್ದ ಹಾಗೇನೆ ಪಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಬಂದ ತಕ್ಷಣ ನಿನಗೆ ಹೇಳ್ತೀನಿ. ಸಾರಿ, ಸ್ವರ್ಗ ನರಕ ಮೇಲೆಲ್ಲೂ ಇಲ್ಲ ಶಿವಪ್ರಸಾದ್. ಸಾವಿನ ನಂತರದ ಜೀವನ, ಅಲ್ಲಿಗೆ ಪಯಣ ಅಂತ ಜನ ನಂಬಿದ್ದಾರೆ. ಆದ್ರೆ ಸ್ವರ್ಗನ ನಾನು ಮನಸ್ಸಲ್ಲೇ ಇಟ್ಟಿದ್ದೀನಿ. ನಿಮ್ಮ ಅಂತರಾತ್ಮದ ಅಣತಿಯಂತೆ ಪ್ರತಿದಿನ ನೀವು ನಡ್ಕೊಂಡ್ರೆ ಅದೇ ನಿಜವಾದ ಸ್ವರ್ಗ. ಮತ್ತೆ ನರಕ? ಅದನ್ನ ಹೊಟ್ಟೆ ಒಳಗಡೆ ಬಚ್ಚಿಟ್ಟಿದ್ದೀನಿ. ಹಸಿವೇ ನರಕ, ಅರಿವೇ ಗುರು. ಅರಿವಿಗಿಂತ ವೇಗವಾಗಿ ಪಾಠ ಕಲಿಸುವ ಗುರು ಇದ್ದರೆ ಅದು ಹಸಿವು ಮಾತ್ರ ಶಿವಪ್ರಸಾದ್. ಬದುಕಿನಲ್ಲಿ 3 ಸತ್ಯವಾದ: ಹುಟ್ಟು, ಸಾವು, ಹಸಿವು. ಇದರ ಹೊರತಾಗಿ ಯಾವುದೂ ಸತ್ಯ ಅಲ್ಲ ಶಿವಪ್ರಸಾದ್. ಭಗವಂತ, ಸಾರಿ ಭಗವಂತ. ಹಸಿವು ಅಂದ್ರೆ ಏನು ಅಂತ ನನಗಿವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆ ಕ್ಲಾರಿಟಿನ ನನ್ನ ತಂಗಿಗೂ ಕೊಟ್ಬಿಡ್ತೀನಿ. ಲಕ್ಷ್ಮಿ, ಇನ್ಮೇಲೆ ನೀನು ವಿಡಿಯೋ ಮಾಡ್ಬೇಕಾದ್ರೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫುಡ್ ಇಸ್ಕೋ. ಮಿಕ್ಕಿದ್ದನ್ನ ಹಸ್ದವ್ರಿಗೆ ದಾನ ಮಾಡ್ಬಿಡು. ಫುಡ್ಡನ್ನ ವೇಸ್ಟ್ ಮಾಡಬೇಡ. ಇದರಿಂದ ನನ್ನ ಫ್ರೆಂಡ್ಗೂ ತುಂಬಾ ಖುಷಿ ಆಗುತ್ತೆ. ಓಕೆ ಅಲ್ವಾ? ಭಗವಂತ, ಭಗವಂತ. ಅಣ್ಣ, ಯಾಕೆ ಈಗ ಒಬ್ಬೊಬ್ನೇ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ? ಅದು ಅದು ನಿನ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಬಿಟ್ಬಿಡು. ನಾನು ನಿನಗೆ ಹೇಳಿದ್ನಲ್ಲ, ಅದನ್ನ ಮಾತ್ರ ಮೈಂಡ್ಗೆ ಹಾಕು. ಫುಡ್ಡನ್ನ ವೇಸ್ಟ್ ಮಾಡಬೇಡ. ಓಕೆ, ಕಮ್ ಲೆಟ್ಸ್ ಗೋ. ಏನಾಯ್ತು? ಕಾಲ್ ಸ್ಲಿಪ್ ಆಯ್ತಷ್ಟೇ. ಉಳುಕ್ತಾ? ಇಲ್ಲ ಇಲ್ಲ, ಏನಾಗಿಲ್ಲ. ನೋಡ್ಕೋಬೇಕಲ್ವಾ? ಮಕ್ಳು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ?
ಕಾಲದಲ್ಲಿ ಇಂಥ ಸುದ್ದಿ ಬಂದರೆ ಟಿವಿ ನ್ಯೂಸಲ್ಲಿ ಮೊಬೈಲಲ್ಲಿ ಓಡಾಡ್ತಿರುತ್ತೆ. ಆಗಿನ ಕಾಲದಲ್ಲಿ ಕೇಬಲ್ ಕಟ್ ಆದರೆ ಕರೆಂಟ್ ಹೋದರೆ ವಿಷಯ ಅಲ್ಲಿಗೆ ನಿಂತೋಗ್ತಿತ್ತು. ಈಗ ಹಾಗಲ್ವಲ್ಲಮ್ಮ. ಮಾವ, ನಮಗೆ ಇವ್ರ ಮೇಲಿರೋ ನಂಬಿಕೆ ಬೇರೆಯವ್ರಿಗೂ ಇರ್ಬೇಕು ಅಂತ ಏನಿಲ್ವಲ್ಲ. ಇವು ಚೆನ್ನಾಗಿರೋ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಿಯಲ್ಲ ಭಗವಂತ. ಲೇ ಪವ್ಯ ಲೇ ಬಂದೇಣ. ಇಲ್ಲಿ ನೋಡು, ನಮ್ಮ ಶಿವಪ್ಪನ್ನ ಚಲೋ ಮನುಷ್ಯ, ಯಾರ ಸುದ್ದಿಗೂ ಹೋಗಾಗಿಲ್ಲ ಅಂತ ಮಾತಾಡ್ಕೊತಿದ್ರು. ಈಗ ನೋಡು, ಯಾವ್ದೋ ಹುಡುಗಿ ಜೊತೆ ಲವ್ ಡವಿ ಮಾಡಕತ್ತಾರ. ಸೌದತ್ತಿ ಅಲ್ಲವಾ, ಕಾಲ ಕೆಟ್ಟೋತಪ್ಪ. ಯಾವ ಹುತ್ತದಾಗ ಯಾವ ಹಾವು ಇರ್ತೈತಿ ಅಂತ ಹೇಳ್ಬಹುದು, ಆದ್ರ ಯಾವ ಹಾವು ಯಾವ ಪುಂಗಿನಾದಕ್ಕ ತಲೆ ಆಡ್ಸಾಕತ್ತೈತಿ ಅಂತ ಹೇಳಕ್ ಆಗೋದಿಲ್ಲ ನೋಡು. ಅಂತ ನೋಡುದು ಮಾರೆ, ನೀವು ಇಬ್ಬರು ಉಂಟಲ್ಲ ಶಿವಪ್ಪನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಆಯ್ತಾ. ಆದ್ರೆ ಒಂದು ವೇಳೆ ಇದ್ರೆ ನಂಗೆ ತೋರಿಸಿ ನೋಡುವ. ಲೇ ಮಂಜಾ, ಇವತ್ತು ಇಂಟರ್ನೆಟ್ನಾಗ ಬರೀ ಶಿವಪ್ಪನಂದ ಸುದ್ದಿ. ಯಾವ ರೀಲ್ಸ್ ಓಪನ್ ಮಾಡು, ಯಾವ ಪೇಜ್ ಓಪನ್ ಮಾಡು, ಯಾವ ವಿಡಿಯೋ ಓಪನ್ ಮಾಡು, ಎಲ್ಲ ಶಿವಪ್ಪನನ್ನ ಕಾಣಕತ್ತಾರ. ಹಾಗಾದ್ರೆ ನಂಗೆ ಕಲ್ಸಿ ಮಾರೆ, ನಾನ್ ನೋಡ್ತೇನೆ. ನೆಟ್ ಆನ್ ಮಾಡಿ ನೋಡು ಮಂಜಾ, ನಾ ಆಗ್ಲೇ ನೀನು ಕಳ್ಸಿನಿ. ಎಂತ ಮಾರೆ, ಶಿವನ ಹೀಗೆ ಮಾಡುದ? ಅಲ್ಲ, ನಾನು ಶಿವನ ಇಂಥ ಜನ ಅಂತ ನೆನೆಸ್ಲಿಲ್ಲ ಮಾರೆ. ಆದ್ರೆ ಅವ್ರ ತಂಗಿ ಅಂತ ಹೇಳ್ತಾ ಇದ್ರಲ್ಲ. ಏನೋ ಮಾತಾಡ್ತಾ ಇದ್ದೀರಾ? ಸ್ವಲ್ಪನಾದ್ರು ಮನ್ಸತ್ವ ಇದೆಯನ್ರೋ ನಿಮ್ಗೆ? ಶಿವಣ್ಣ ಎಷ್ಟು ವರ್ಷದಿಂದ ಗೊತ್ತು, ಅಂತವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತೀರಾ? ಲೇ ಶಂಕರ್ಯ, ವಿಷಯ ಗೊತ್ತಿಲ್ಲದ ಮಾತಾಡೋ ಮಂದಿ ಅಲ್ಲ ನಾವು. ಬೇಕಿದ್ರೆ ವಿಡಿಯೋ ನೋಡು. ಲೇ ತೋರ್ಸಲೇ. ಸ್ಕಂದ, ಟ್ಯೂಷನ್ ಮ್ಯಾಮ್ ಹೇಳಿರೋದಲ್ಲ ಇನ್ನೊಂದ್ಸಲ ಬರಿ, ಅವಾಗ ತಲೆಯಲ್ಲಿ ಕರೆಕ್ಟಾಗಿ ನೆನಪಿರತ್ತೆ. ಸ್ಕೂಲಲ್ಲೂ ಅದನ್ನೇ ಬರೆದು, ಟ್ಯೂಷನಲ್ಲೂ ಅದನ್ನೇ ಬರೆದು, ಮನೇಲೂ ಅದನ್ನೇ ಬರೆದು, ನನಗಾಗಲ್ಲ ಅಪ್ಪ. ಹೆಲೋ, ಬೆಳಗ್ಗೆನೂ ತಿಂತ್ಯಾ, ಮಧ್ಯಾಹ್ನನೂ ತಿಂತ್ಯಾ, ರಾತ್ರಿನೂ ತಿಂತ್ಯಾ, ಅದಾಗತ್ತೆ ಇದಾಗಲ್ಲ ಅಲ್ಲ? ಹೇಳ್ದಷ್ಟು ಮಾಡು. ಅಲ್ಲಿ ನೋಡ್ರಪ್ಪ, ಅವ್ರ ಮಕ್ಕಳ ಬಂದ್ರು, ಅವ್ರ ಅಪ್ಪ ಎಂತವ್ರಂತ ಅವ್ರಿಗೆ ಗೊತ್ತಿಲ್ಲ, ಇನ್ ನಮಗ್ ಗೊತ್ತಾಗ್ತತ್ಯಾ? ಗೊತ್ತಾಗ್ಬೇಕಂದ್ರ ಏನೋ ಇಂಥ ವಿಡಿಯೋಗಳು ನೋಡ್ಬೇಕಪ್ಪ. ಪ್ರಣೀಶ್ ಕಂದ, ನಿಮ್ಮ ಅಪ್ಪಾರ ಮನೆಯಿಂದ ಹೊರಗೋಗಿ ಎಲ್ಲೇ ಯಾವ ಹುಡುಗಿಯರ ಜೊತೆ ಓಡಾಡ್ತಾರಂತ ಗೊತ್ತೇನೋ? ಅಂಕಲ್, ಏನ್ ಮಾತಾಡ್ತಾ ಇದ್ದೀರಾ? ಮೈಂಡ್ ಯೋರ್ ವರ್ಡ್ಸ್. ಏನು ಸಮಾಧಾನ ಮಾಡ್ಕೊಳ್ಳೋದು ಏನು, ನನಗಂತೂ ಸಾಕು ಹೋಗಿದೆ. ಬನ್ನಿ ಸರ್, ಬನ್ನಿ ಬನ್ನಿ. ಕಾಶಿ, ಇದೇನು ಪೊಲೀಸ್ ಕರ್ಕೊಂಡ್ ಬಂದಿದ್ಯಾ? ಒಂದು ನಿಮಿಷ ಇರಿ. ಶಿವರೇ, ಲಕ್ಷ್ಮಿ ಅವರೇ, ಎಲ್ಲ ಬನ್ನಿ. ಕಾಶಿ ಅವರು ಬೆಳಗ್ಗೆ ಬಂದ್ಬಿಟ್ಟಿದಾರಲ್ಲ ರೀ, ಅದೇನು ಅಂತ ಕೇಳೋಣ ನಡಿ. ಬಾತ್ ನಮಸ್ಕಾರ ಸರ್. ಕಾಶರೇ ಸರ್, ಸಾಹೇಬ್ರು ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇದ್ದೀರಾ. ಈಗ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಗೆ ಪ್ರಮೋಷನ್ ಆಯ್ತು. ಅದೇ ಮನೇಲಿ ಪ್ರಾಬ್ಲಮ್ ಇದ್ದಿತ್ತಲ್ಲ, ಆ ವಿಷಯ ಹೇಳಿದೆ. ಅದಕ್ಕೆ ನಾನೇ ಬಂದು ಮಾತಾಡ್ತೆ ಅಂದ್ರೆ ಅದಕ್ಕೆ ಕಷ್ಟ ಬಂದೆ. ಕೂತ್ಕೊಳ್ಳಿ. ಸ್ಕಂದ, ಪ್ರಣಿ ಒಳಗಡೆ. ಯಾಕಮ್ಮ, ಅವರು ಇರ್ಲಿ ಬಿಡಿ, ವಿಷಯ ಎಲ್ಲ ಅವ್ರಿಗೂ ಗೊತ್ತಾದ್ರೆ ಮುಂದೆ ಒಳ್ಳೇದಲ್ವಾ? ಈಗ ನಾನು ಹೇಳೋ ವಿಷಯನ ಎಲ್ಲರೂ ಕೇಳಿ. ಲಕ್ಷ್ಮಿ, ಸೋಷಿಯಲ್ ಮೀಡಿಯಾದಲ್ಲಿ ನೀನು ಸ್ಟಾರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ಮಕ್ಕಳು ಕೂಡ ನಿನ್ನ ಫಾಲೋವರ್ಸೇ. ಆದರೆ ನಿನ್ನ ವಿಷಯದಲ್ಲಿ ಕೆಟ್ಟದೇ ರಿಯಾಕ್ಟ್ ಆಗಿರೋದು ಇದೇ ಮೊದಲು. ನೀನೇನೋ ಹೆದರ್ಬೇಡಮ್ಮ. ನಿನ್ನ ಮತ್ತು ಶಿವ ಅವ್ರ ಬಗ್ಗೆ ಲಿಂಕ್ ಎಲ್ಲಿ ಶೇರ್ ಆಗಿತ್ತೋ ಆ ಲಿಂಕ್ನ ಮತ್ತು ಪೇಜ್ ಎರಡನ್ನೂ ನಮ್ಮ ಇಲಾಖೆ ಕಡೆಯಿಂದ ಡಿಲೀಟ್ ಮಾಡ್ತಿದೆ. ದೇವ್ರ ಥರ ಬಂದು ನಮ್ಮನ್ನು ಉಳಿಸಿದ್ದೀರ. ಥ್ಯಾಂಕ್ ಯು ಸರ್. ಉಳಿಸ್ಬೋದು, ಅದು ನಮ್ಮ ಕರ್ತವ್ಯ. ಆದರೆ ಈ ಕ್ರೈಮ್ ಆಗದೇ ರೀತಿ ತಡೆಯೋದಕ್ಕೆ, ಅದರಲ್ಲೂ ಈ ಸೈಬರ್ ಕ್ರೈಮ್ನ ತಡೆಗಟ್ಟೋದಕ್ಕೆ ಜನಗಳೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಜಗತ್ತಿನಲ್ಲಿ ನಾವೆಲ್ಲರೂ ಪ್ರೈವೇಸಿನ ಬಯಸ್ತೀವಿ, ಆದರೆ ಈ ಇಂಟರ್ನೆಟ್ ಯುಗದಲ್ಲಿ ನಮ್ಗೆ ಯಾರಿಗೂ ಪ್ರೈವೇಸಿನೇ ಇಲ್ಲ. ನಮ್ಮ ಪ್ರೈವೇಸಿನ ಪಬ್ಲಿಕ್ ಮಾಡೋ ಶತ್ರು ನಮ್ಮಲ್ಲೇ ಅಡಿಗೆ ಕೂತಿದ್ದಾನೆ, ಈ ಸ್ಮಾರ್ಟ್ಫೋನ್ ರೂಪದಲ್ಲಿ.
ಮೊದಲಾಗಿದ್ದರೆ ನಾವು ಒಂದು ಫೋನ್ ಮಾಡಬೇಕಾದ್ರೆ ಎಷ್ಟು ಡಿ ಕೂತ್ಕೋಬೇಕಿತ್ತು, ಈಗ ಆಗಲ್ಲ. ಮೊಬೈಲ್ ಯಾವಾಗಲೂ ನಮ್ಮ ಜೊತೆಲೇ ಇರುತ್ತೆ. ನಾವು ಎಲ್ಲಿ ಯಾರಿಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು. ಬರೀ ಫೋನ್ ಅಷ್ಟೇ ಅಲ್ಲ, ಶಾಪಿಂಗ್, ಮ್ಯಾಪಿಂಗ್, ಬ್ಯಾಂಕಿಂಗು, ಫೋಟೋಸು, ಎಂಟರ್ಟೈನ್ಮೆಂಟು ಎಲ್ಲದಕ್ಕೂ ಯೂಸ್ ಮಾಡಿ. ನೀವು ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಎಲ್ಲಿ ಊಟ ಮಾಡಿದ್ರಿ, ಯಾವ ಫಿಲಮ್ಗೆ ಹೋದ್ರಿ, ಯಾರ ಜೊತೆ ಫಿಲಮ್ ನೋಡ್ತಾ ಇದ್ದೀರಾ, ಯಾರ ಜೊತೆ ಬಿಸ್ನೆಸ್ ಮಾಡ್ತಾಯಿದ್ದೀರಾ,